ನನ್ನನ್ ಕೇಳಿದ್ರೆ ನನ್ಗೇನೋ ಗೊತ್ತೋ. ಹೌದು, ದಿನ ನೀನು ಮಾರ್ಕೆಟಿಂದ ಬಿಡಿ ಹೂವು ಏನೇನೋ ತಿಂಡಿ ತರ್ತೀಯಲ್ಲ, ಏನ್ ಮಾಡ್ತಿದ್ದೀನಲ್ಲ? ಇದೆಲ್ಲ ನಮ್ಮ ಅಮ್ಮನಿಗೋಸ್ಕರ ಕಣ. ಈ ಹೂವು ನಮ್ಮ ಬದುಕಿನ ಅರ್ಥ ಕಲ್ಪಿಸುತ್ತೆ. ಅಮ್ಮ ಎಲ್ಲಾ ದೇವಸ್ಥಾನಗಳಿಗೂ ಹೂವು ಕಟ್ಕೊಡ್ತಾರೆ. ಅಮ್ಮನಿಗೆ ದೇವ್ರ ಸೇವೆ ಮಾಡೋದಂದ್ರೆ ತುಂಬಾ ಇಷ್ಟ. ಆಮೇಲೆ ಹಗಲು ರಾತ್ರಿ ಅಮ್ಮ ಕಷ್ಟಪಟ್ಟು ದುಡಿತಾರೆ. ಅಮ್ಮನಿಗೆ ಒಡೆ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಉದ್ದಿನೊಡೆ ಕೂಡ ತಂದಿದ್ದೀನಿ. ಶಂಕರು, ನೀನು ನೋಡಿ ತುಂಬಾ ಖುಷಿ ಆಗತ್ತೆ ಕಣೋ. ನಿಮ್ ತಾಯಿ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದ್ಯೋ, ಕಾಳಜಿ ಇಟ್ಕೊಂಡಿದ್ಯಾ? ಲೋ ಶಂಕರು, ನಿನ್ನಷ್ಟು ಪುಣ್ಯ ಮಾಡಿಲ್ಲ ಕಣೋ ನಾನು. ಯಾಕೆ ಅಂದ್ರೆ ತಾಯಿ ಆರೈಕೆನಲ್ಲಿ ಬೆಳೆಯೋಷ್ಟು ಪುಣ್ಯ ನಂಗೆ ಸಿಗ್ಲಿಲ್ಲ ಕಣೋ. ಯಾಕೆ ಅಂದ್ರೆ ಕುಡುಕು ತಂದೆ ಅವರು ಅವ್ರದೇ ಆದ ಲೋಕದಲ್ಲಿ ಇರ್ತಾ ಇದ್ರು ಕಣೋ. ಒಂದ್ ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ನಾನೊಬ್ಬ ಅನಾಥ ಕಣೋ. ನಂಬ್ಕೋಬೇಡ ಚಂದ್ರು, ನಿಮ್ ತಂದೆ ನಿನ್ ಕಡೆ ಗಮನ ಹರಿಸಲಿಲ್ಲ ಅಂತ ನೀವೆಲ್ಲ ಅವ್ರನ್ನ ಕಡೆಗಣಿಸೋದು ತುಂಬಾ ತಪ್ಪು ಕಣೋ. ನೆಗ್ಲೆಕ್ಟ್ ಮಾಡಬಾರ್ದು, ಗೌರವಿಸ್ಬೇಕು, ಪ್ರೀತಿಸ್ಬೇಕು. ಆಗ ಅವರು ನಿಮ್ ಕಡೆ ಗಮನ ಹರಿಸ್ತಾರೆ. ನನ್ ಮಾತು ಕೇಳೋ ಚಂದ್ರು. ಅಯ್ಯೋ, ಅದೆಲ್ಲ ಕನಸ್ಬಿಡು. ಎಲ್ಲ ನನ್ನ ಹಣೆಯಲ್ಲಿ ಬರ್ದಾಗತ್ತೆ. ಒಟ್ನಲ್ಲಿ ನಿನ್ ತಾಯಿ ಕನಸು ನನಸು ಮಾಡಷ್ಟೇ. ಅದೇ ನನ್ ಧ್ಯೇಯ ಕಣ, ಜೀವನದ ಗುರಿ ಕಣ. ನಮ್ಮಮ್ಮನಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಮ್ಮ ನನ್ನ ಉಸಿರು. ಮಾತಾಡ್ತಾ ಇಲ್ಲ ನಿಂತ್ಬಿಟ್ವಿ. ಬಾ ಮನೆ ಕಡೆ ಹೋಗೋಣ, ಟೈಮ್ ಆಯ್ತು. ಏನು ಧನ್ಯಳೆ ಸುಮವೆ ನೀನು, ನಾನಿನ್ನಂತಾಗಬಲ್ಲೆನೇನು. ಶಿವನ ಪಾದಕ್ಕೂ ನಮಿಸುವೆ, ಜಡೆಯ ಮೇಲೂ ನಲಿಯುವೆ. ಜೀವನ ಕೊನೆಯ ಯಾತ್ರೆಯಲ್ಲೂ ಅಲಂಕಾರವು ನೀನಾಗುವೆ. ಎಲ್ಲದಕ್ಕೂ ಸಲ್ಲುವೆ ನೀನು, ನಾನಿನ್ನಂತಾಗಬಲ್ಲೆನೇನು. ಏನ್ ಮಂಗಳಮ್ಮ, ಆಡು ಅಷ್ಟೇ ಬಲೆ ಜೋರಾಗದೆ. ಅಯ್ಯೋ, ಅದೇನು ಇಲ್ಲ ಬಿಡಮ್ಮ, ನಂದೆಂತ ಹಾಡು ಹಸೆ. ಏನು ಬೇಸರ ಕಳಿಯೋಣ ಅಂತ ಹಾಗೆ ಹೂವಿಂದ ಯಾವ್ಯಾವ ಅಲಂಕಾರ ಮಾಡಬಹುದು ಅಂತ ಹಾಗೆ ಗುನುಗ್ತಾ ಇದ್ದೆ. ಹೂ ಕಣ್ ಮಂಗಳಮ್ಮ, ನೀನು ಎಲ್ಲಾ ದೇವ್ರಿಗೂನುವೆ ಎಲ್ಲಾ ದೇವಸ್ಥಾನಕ್ಕೂ ಹೂವ ಕಳಿಸಿ ನೀನ್ ಒಳ್ಳೆ ಸೇವೆ ಮಾಡ್ತಿದ್ಯಾ. ಆ ದೇವ್ರು ಯಾವಾಗ್ಲೂ ನಿನ್ ಕೈ ಬಿಡಕ್ಕಿಲ್ಲ. ಅಂದಂಗೆ ನಮ್ ಲಚ್ಚಿನ್ ನೋಡಕ್ಕೆ ಸಂಜಿಗೆ ಗಂಡನ್ ಕಡೋರ್ ಬರ್ತಾವ್ರೆ. ಅದಕ್ಕೋಸ್ಕರ ಒಂಚೂರು ಹೂವ ಬೇಕಾಗಿತ್ತು. ನೀವ್ ಹೆಂಗಿದ್ರು ದೇವಸ್ಥಾನ ಕಟ್ಟೊಂದು ಹೂ ಕಟ್ಟಿದ್ದೀರಲ್ಲ, ಅದ್ರಾಗೆ ವಸಿ ಇಸ್ಕೊಂಡ್ ಹೋಗೋಣ ಅಂತ ಇಲ್ಲಿ ಗಂಟ ಬಂದೆ ಮಂಗಳವ. ನೋಡಮ್ಮ, ನಾನ್ ಯಾವತ್ತಾದ್ರೂ ನಿನ್ ಹೂವ ಇಲ್ಲ ಅಂತ ಹೇಳ್ತೀರಾ? ನಾನ್ ದೇವಸ್ಥಾನಕ್ಕಷ್ಟೇ ಅಲ್ಲ, ಇಂಥ ಒಳ್ಳೆ ಕಾರ್ಯಕ್ಕೂ ಹೂವ ಕೊಟ್ರೆ ಆ ಪುಣ್ಯದಲ್ಲಿ ನಮಗೂ ಪಾಲ್ ಸಿಗುತ್ತೆ. ಎಂತ ಮಾತು ಹೇಳಿದ್ರಿ ಮಂಗಳಮ್ಮ, ನಿಮ್ ಬಗ್ಗೆ ನಮ್ ಇಡೀ ಊರ್ಗೆ ಗೊತ್ತು.
ನಿಮ್ಮಂತವ್ರು ಇರೋದ್ರಿಂದನೇಯ ಕಾಲ್ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು. ಅದೇನು ನನಗೆ ಗೊತ್ತಿಲ್ಲಮ್ಮ. ಎಲ್ಲ ನೀವಿಟ್ಟಿರೋ ಪ್ರೀತಿ, ಆ ಭಗವಂತನ ದಯೆ ಅಷ್ಟೇ. ಕಟ್ಟಿದ್ದೀನಿ, ಚೆನ್ನಾಗಿ ಅಲಂಕರಿಸು. ಹುಡುಗ ಹುಡುಗಿನ ನೋಡಿದ ತಕ್ಷಣ ನಿಮ್ ಮಗಳನ್ನ ಒಪ್ಕೊಂಡ್ಬಿಡ್ಬೇಕು. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಈ ಸಲ ನಿಮ್ ಮಗಳಿಗೆ ಕಂಕಣ ಭಾಗ್ಯ ಕೂಡ್ ಬಂದೇ ಬರುತ್ತೆ. ಎಲ್ಲ ನಿಮ್ ಬಾಯರ್ಕೆ. ಊಟ ಆಯ್ತಾ ಮಂಗಳವ? ಇಲ್ಲಮ್ಮ, ನಾನ್ ಯಾವತ್ತು ನನ್ ಮಗನ ಬಿಟ್ಟು ಊಟ ಮಾಡಿಲ್ಲ. ಅವನ್ಗೆ ಊಟ ಮಾಡಿಸ್ತಾ ಮಾಡಿಸ್ತಾ ನಾನು ಅವನ ಜೊತೆಲೆ ಊಟ ಮಾಡ್ತೀನಿ. ಮಂಗಳಮ್ಮವ್ರೆ, ನಿಮ್ಮಂತ ತಾಯಿನ ಪಡೆಯಕ್ಕೆ ನಿಮ್ ಮಗ ನಿಜವಾಗ್ಲೂ ಪುಣ್ಯ ಮಾಡಿದ್ದ. ಇಲ್ಲಮ್ಮ, ಅವನಂತ ಮಗನ್ ಪಡೆಯೋದಕ್ಕೆ ನಾನೇ ಪುಣ್ಯ ಮಾಡಿದ್ದೀನಿ. ನಿಮ್ ಮಾತ್ ನಿಜ, ನಾನಿನ್ ಬರ್ತೀನಿ. ಸರಿಮಾ. ಏನು ತನ್ಯಳೆ ಸುಮವೆ ನೀನು, ನಾನು ನಿನ್ನಂತಾಗಬಲ್ಲೆನೇನು. ಶಿವನ ಪಾದಕ್ಕೂ ನಮಿಸುವೆ, ಜಡೆಯ ಮೇಲೂ ನಲಿಯುವೆ. ಜೀವದ ಕೊನೆಯ ಯಾತ್ರೆಯಲ್ಲೂ ಅಲಂಕಾರವು ನೀನಾಗುವೆ. ಎಲ್ಲದಕ್ಕೂ ಸಲ್ಲುವೆ ಹೂವೇ ನೀನು, ನಾನಿನ್ನಂತಾಗಬಲ್ಲೆನೇನು. ದೇವ್ರೆ, ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ. ಏನಮ್ಮ ಯೋಚನೆ ಮಾಡ್ತಾ ಕೂತಿದ್ಯಾ? ಈಗ ಬಂದ್ಯಾ ನೀನು? ನನ್ ಜೊತೆ ಮಾತಾಡ್ಬೇಡ ನೀನು. ಯಾಕಮ್ಮ? ಓ, ಅಮ್ಮನಿಗೆ ತುಂಬಾ ಕೋಪ ಬಂದ್ಬಿಟ್ರು ಆಗಿದೆ. ತಪ್ಪಾಯ್ತಮ್ಮ. ಇವತ್ತು ನನ್ನ ಹಳೆ ಫ್ರೆಂಡ್ ಚಂದ್ರು ಸಿಕ್ಕಿದ್ದ. ಅದೇನಮ್ಮ, ತಮ್ಮಣ್ಣವ್ರ ಮಗ. ಮನೆಗ್ ಬಾ ಅಂತ ತುಂಬಾ ಹಠ ಮಾಡ್ಬಿಟ್ಟ. ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆಮ್ಮ. ಓ, ಹಾಗಾದ್ರೆ ಊಟ ಮಾಡ್ಕೊಂಡು ಬಂದ್ಬಿಟ್ಯಾ? ಇಲ್ಲ ಅಮ್ಮ, ನಾನು ಯಾವತ್ತಾದ್ರೂ ಹಾಗೆ ಮಾಡಿದ್ದೀನ? ಅಮ್ಮ, ನಿನಗಿಷ್ಟ ಅಂತ ನಾನು ನಿನಗೆ ಒಡೆ ತಂದಿದ್ದೀನಿ. ಚೆನ್ನಾಗಿದೆ ಕಣೋ, ತಗೋ. ಅಮ್ಮ, ನನ್ ಮೇಲೆ ಇಷ್ಟೊಂದು ಕೋಪ ಬರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲಮ್ಮ. ಸಾಕು ಕಣೋ. ತಿನ್ನಮ್ಮ, ಸ್ವಲ್ಪ ತಿನ್ನಮ್ಮ. ಅಮ್ಮ, ನಿನ್ ಬಿಟ್ಟು ಯಾವತ್ತಾದ್ರೂ ಊಟ ಮಾಡಿದ್ದೀನಮ್ಮ? ನನ್ ಕಂದ, ಎಷ್ಟು ಪ್ರೀತಿನೂ ನಿನ್ಗೆ ನಿನ್ನಮ್ಮನ ಮೇಲೆ. ಅಮ್ಮ, ನನ್ನ ಹೊಟ್ಟೆ ತುಂಬಾ ಹಸಿತಾ ಇದೆ. ಏನ್ ಅಡಿಗೆ ಮಾಡಿದ್ಯಮ್ಮ? ನಿನಗಿಷ್ಟ ಅಂತ
ಬೆಂಡೆಕಾಯಿ ಹುಳಿ ಮಾಡಿದೀನಿ. ಹೌದಮ್ಮ? ಇಲ್ಲ ಕಂದ, ನೀನ್ ಬರ್ದೇ ಇರೋದನ್ನ ನೋಡಿ ನಾನೆಷ್ಟು ಚಟ್ಪಡಿಸ್ಬಿಟ್ಟೆ ಗೊತ್ತಾ? ನೀನ್ ಚೆನ್ನಾಗಿರೋದನ್ನ ನಾನ್ ಕಣ್ತುಂಬಾ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಅಮ್ಮ, ಇದೊಂದು ವರ್ಷ ಅಮ್ಮ ನಾನು ಕೆಲಸಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಗ್ಯಾರಂಟಿ ಒಳ್ಳೆ ಕೆಲಸ ಸಿಗುತ್ತೆ. ಆಮೇಲೆ ನಿನ್ನ ಕಾರಲ್ಲಿ ಕರ್ಕೊಂಡು ಜುಮ್ ಜುಮ್ ಅಂತ ಎಲ್ಲಾ ಕಡೆ ಸುತ್ತಿಸ್ಕೊಂಡು ಬರ್ತೀನಮ್ಮ. ಎಲ್ಲಾ ಪುಣ್ಯಕ್ಷೇತ್ರಗಳಿಗೂ ಕರ್ಕೊಂಡು ಹೋಗ್ತೀನಮ್ಮ. ಆಯ್ತು ಕಂದ, ನೀನ್ ಹೇಳ್ದ ಹಾಗೆ. ಅನು 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 ಒಂದೇ ಒಂದ್ಸಾರಿ ನಿನ್ನ ಮುದ್ದು ಮುಖ ತೋರಿಸ್ಬಿಡಮ್ಮ. ಅಲ್ಲಮ್ಮ, ನೀನು ಮುಖ ನೋಡ್ದೆ ನಾನು ಯಾವತ್ತಾದ್ರೂ ಬೇರೆ ಕೆಲಸ ಮಾಡಿದಿನ? ಒಂದೇ ಒಂದ್ಸರಿ ನಿನ್ನ ಮುಖ ತೋರಿಸ್ಬಿಡಮ್ಮ. ಎಲ್ಲಿ 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 ನಾನು ಚಿನ್ನ ಅನು, ಬೇಗ ರೆಡಿ ಆಗಮ್ಮ, ಒಟ್ಟಿಗೆ ತಿಂಡಿದ್ದೀನಂತೆ. ಹೇಳಮ್ಮ, ಬೇಗ ಎದ್ದೋಳಮ್ಮ. ಸರಿ, ನೀ ಹೋಗಿ. ನಾನು ಹೇಳಮ್ಮ, ಎದ್ದೋಳಮ್ಮ ಬೇಗ, ನಾನು ಚಿನ್ನ ಅಲ್ವಾ? ಶಂಕ್ರು, ಶಂಕ್ರು, 7:30 ಆಯ್ತು, ಎದ್ದೇಳಪ್ಪ. 8:00 ಇಂಟರ್ವ್ಯೂ ಇದೆ ಅಂತ ಹೇಳಿದ್ದೆ. ಅಯ್ಯೋ ಹೋಗಮ್ಮ, ಒಳ್ಳೆ ಕನ್ಸು ಬೀಳ್ತಾ ಇತ್ತು. ಮಧ್ಯದಲ್ಲಿ ಬಂದು ನೀನ್ ಡಿಸ್ಟರ್ಬ್ ಮಾಡ್ಬಿಟ್ಟೆ. ನಿನ್ನ ವಯಸ್ಸು ಅಂತದೇಪ್ಪ. ರಾತ್ರಿ ಬಿದ್ದ ಕನ್ಸು ಎದ್ದ ತಕ್ಷಣನೇ ಮಾಯ ಆಗಿ ಹೋಗ್ಬಿಡತ್ತೆ. ನೋಡು, ಬಿಸಿನೀರು ಕಾಯಿಸಿದ್ದೀನಿ. ಬೇಗ ಎದ್ದು ತಲೆಗೆ ನೀರು ಹಾಕೊಂಡು ದೇವಸ್ಥಾನಕ್ಕೆ ಹೋಗು. ಬೇಗ ಹೋಗ್ಬಿಟ್ ಬಾ. ದೇವಸ್ಥಾನಕ್ಕ? ಯಾಕೆ? ಮೊದ್ಲು ಹೋಗ್ಬಿಟ್ ಬಾ, ಆಮೇಲೆ ವಿಷಯ ಏನು ಅಂತ ಹೇಳ್ತೀನಿ. ಸಿಹಿ ತಿನ್ನಿಸ್ತೀನಿ. ಏನಮ್ಮ ಅದು? ಏನು ಹೇಳಮ್ಮ? ಏನಂತೆ? ಅದೇನು ಹೇಳಮ್ಮ ಅಂತ ಕೇಳಿದೆ. ಅಲ್ವೋ, ಮದ್ವೆ ಆಗೋ ವಯಸ್ಸಾಯ್ತು ನಿನ್ಗೆ, ಇನ್ನು ಸಣ್ಣ ಮಗು ತರ ಆಡ್ತಿದ್ಯಲ್ಲೋ. ಅಮ್ಮ, ನನಗೆ ಮದುವೆ ಆಗ್ಲಿ ಮಕ್ಕಳಾಗ್ಲಿ ನಾನು ಯಾವತ್ತಿದ್ರು ನಿನ್ ಮಗನೇ ಅಲ್ವೇನಮ್ಮ? ಹೌದು ಕಂದ, ನೀನ್ ನನ್ ಕಂದನೆ. ಅದಿರ್ಲಿ, ಅದೇನ್ ವಿಷಯ ಅಂತ ಹೇಳಮ್ಮ. ನೀನ್ ದೇವಸ್ಥಾನಕ್ಕೆ ಹೋಗೋಂದ್ಯಲ್ಲ, ಏನಮ್ಮ ಅದು? ಹೋಗಿ ದೇವ್ರ ಆಶೀರ್ವಾದ ಪಡ್ಕೊಂಡ್ ಬಾ. ಪಡ್ಕೊಂಡ್ ಬರ್ತೀನಿ. ಯಾಕೆ? ಯಾಕೆ ಅಂದ್ರೆ ಇವತ್ತು ನೀನು ಹುಟ್ಟಿದ ದಿನ ಅಲ್ವೇನೋ? ಹೌದಾ? ಓ, ನಾನು ಮರ್ತೇ ಬಿಟ್ಟಿದ್ನಲ್ಲಮ್ಮ. ಹೌದಪ್ಪ. ಅಮ್ಮ, ಇದ್ದಳಮ್ಮ. ನೋಡಮ್ಮ, ನಮ್ ದೇವ್ರು ನೀನೇ ನಂಗೆ ಆಶೀರ್ವಾದ ಮಾಡಮ್ಮ. ಹೇಳಪ್ಪ, ಒಳ್ಳೇದಾಗ್ಲಿ. ನನ್ನ ಆಶೀರ್ವಾದ ನಿನ್ಗೆ. ಇವತ್ತು ನಾನು ಹುಟ್ಟಿದ್ದಿನ. ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಅದಕ್ಕಿಂತ ನಿನ್ನ, ಅದು ನಿನ್ನಿಂದಲೇ ನಾನು ಈ ಪ್ರಪಂಚಕ್ಕೆ ಬಂದಿದ್ದೆ. ನೀನೇ ನನ್ನ ದೇವ್ರ ಕಣಮ್ಮ.
ಬಾ. ಬಾರ. ಮಂಗಳಮ್ಮ, ಮಂಗಳಮ್ಮ, ಇದ್ಯಾಕೆ ಮಂಗಳಮ್ಮ ಮುಖ ನಿಂಗ್ ಸಪ್ಪಗ್ ಮಾಡ್ಕೊಂಡು ಆಡು ಹಸ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಹಿಂಗ್ ಕುಂತಿದ್ಯಲ್ಲ, ಏನಾಯ್ತು ಮಂಗಳಮ್ಮ? ಏನಮ್ಮ ಬಂದಿದ್ದು? ನೀನ್ ಬಂದಿದ್ದು ನನಗೆ ಗೊತ್ತಾಗ್ಲೇ ಇಲ್ಲ. ಮನಸ್ಸಿಗೆ ಬಂದು ಇವತ್ತು ಯಾಕೋ ತುಂಬಾ ಕಾಡ್ತಿದೆ. ಮಂಗಳಮ್ಮ, ಅವತ್ತು ನನ್ನ ಮಗಳ್ ನೋಡಕ್ಕೆ ಗಡ್ಡನ್ ಕಡೆಯವ್ರು ಬಂದಾಗ ಅವಳಿಗೆ ಹೂವ ಕೊಟ್ಟು ಅವಳಿಗೆ ಆಶೀರ್ವಾದ ಮಾಡಿದೆ. ನಿನ್ ಬಾಯರ್ಕೆಯಿಂದ ನನ್ನ ಮಗಳಿಗೆ ಕಂಕಣ ಭಾಗ್ಯ ಕೂಡ್ ಬಂತು. ಹೂನಮ್ಮ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಸೋಳು ನಾನು. ನಿನ್ನ ಮಗಳ ಜೀವನ ಚೆನ್ನಾಗಿರ್ಲಮ್ಮ. ಅಂದಂಗೆ ಮಂಗಳಮ್ಮ, ಈ ವರ್ತ ಹೆಂಗೂ ನಿಮ್ ಮಗನ್ ಓದ್ ಮುಗ್ದೈತೆ. ಯಾರ್ದಾದ್ರೂ ಕೈ ಕಾಲು ಹಿಡ್ದು ಅವನ್ಗೂ ಕೆಲ್ಸ ಕೊಡ್ಸಿದ್ರೆ ಅವನ್ ಕಾಲ್ ಮೇಲೆ ಅವ್ನು ನಿಂತ್ಕೊತಾನೆ. ಆಮ್ಯಾಕಿಂದ ಒಂದ್ ಹೆಣ್ಣು ನೋಡಿ ಅವನಿಗೊಂದ್ ಮದ್ವೆ ಮಾಡಿಸಿದ್ರೆ ಅವನು ಸುಖವಾಗಿರ್ತಾನೆ. ಮುಂದಿನ ವರ್ಷ ಈಟೊತ್ತಿಗೆ ನಿಮ್ ಮನೇಲೂ ಒಂದು ಪುಟ್ಟ ಗೋಪಾಲ ಇರ್ತಾನೆ. ಹೌದು ಕಣಮ್ಮ, ನೀನ್ ಹೇಳ್ತಾ ಇರೋದು ಸರಿನೇ. ನನಗೂ ಅದೇ ಆಸೆ ಇದೆ. ನಮ್ಮ ಅಣ್ಣನ್ ಮಗಳನ್ ತಂದು ಇವನಿಗೆ ಮದ್ವೆ ಮಾಡ್ಬೇಕು ಅನ್ನೋ ಆಸೆ ಇದೆ. ಅವಳು ಹುಟ್ಟಿದಾಗ್ಲೇ ಇವರಿಬ್ಬರಿಗೂ ನಾವು ಮದ್ವೆ ಮಾಡಿಸ್ಬೇಕು ಅಂತ ಅವಾಗ್ಲೇ ಅನ್ಕೊಂಡ್ಬಿಟ್ಟಿದ್ವಿ. ಏನೇ ಆದ್ರೂ ನನ್ನ ಮಗನ್ನ ನಮ್ಮ ಅಣ್ಣನ ಮಗಳಿಗೆ ಕೊಡೋದು. ಕಷ್ಟ ಕಾಲದಲ್ಲಿ ನಮ್ಮಣ್ಣ ನಮ್ಗಳನ್ನೆಲ್ಲ ಒಂದ್ ಒಳ್ಳೆ ದಾರಿಗೆ ತಂದ. ಇವತ್ ನಾವೇನೇ ಇದ್ರು ಅವನ್ ಋಣದಲ್ಲೇ ಇರೋದು. ಅವನ್ ಮಗಳನ್ನ ನನ್ ಮನೆಗ್ ಸೊಸೆಯಾಗಿ ತಂದೆ ತರ್ತೀನಿ. ಒಳ್ಳೇದು ಕಣವ. ಅಂತಂಗೆ ಮಂಗಳವ, ನಾಳೆ ಬೇಸ್ವಾರ ನನ್ ಮಗಳಿಗೆ ಲಗ್ನ ಕಡಿಸ್ತಾ ಇದ್ದೀವಿ. ನೀವು ನಿನ್ ಮಗನು ಬಂದ್ಬಿಡಿಯವ. ಆಯ್ತಮ್ಮ, ಖಂಡಿತ ಬರ್ತೀನಿ. ಬರ್ತೀನಿ ಮಗಳಮ್ಮ. ಯಾಕೋ ಶಂಕರು? ಅಮ್ಮ, ಯಾಕೋ ಗೊತ್ತಿಲ್ಲಮ್ಮ. ಫೋಟೋದಲ್ಲಿ ಅಪ್ಪನ ಮುಖ ನೋಡ್ತಾ ಇದ್ರೆ ನನಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಉದ್ಭವ ಆಗ್ತಿದೆ, ಆದ್ರೆ ಉತ್ತರ ಮಾತ್ರ ಶೂನ್ಯ. ಅಮ್ಮ, ಇವತ್ತು ನಮ್ ಜೊತೆ ಅಪ್ಪ ಇದ್ದಿದ್ರೆ ನಾವ್ ಈ ರೀತಿ ಖಂಡಿತ ಇರ್ತಿರ್ಲಿಲ್ಲಮ್ಮ. ಅಮ್ಮ, ನನಗೋಸ್ಕರ ನೀನು ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿರ್ಲಮ್ಮ. ಹೌದಪ್ಪ, ಅದನ್ನೇ ವಿಧಿ ಬರಹ ಅನ್ನೋದು. ಬದುಕಿರೋವರೆಗೂ ನಿಮ್ಮಪ್ಪ ಯಾರಿಗೂ ಏನೂ ಅನ್ಯಾಯ ಮಾಡಿಲ್ಲ. ಸ್ವಾಭಿಮಾನಿಯಾಗಿ ನ್ಯಾಯ, ನೀತಿ, ಧರ್ಮ ಅಂತ ಬಾಳ್ದವರು. ಶ್ರಮದಲ್ಲಿ ಅವ್ರಿಗೆ ನಂಬಿಕೆ ಇತ್ತು. ಒಂದ್ ಹೊತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಕಷ್ಟಪಟ್ಟು ದುಡಿದು ಬದುಕಬೇಕು ಅಂತಿದ್ರು. ದಾನ ಮಾಡು, ದೇಹಿ ಅನ್ಬೇಡ ಅಂತಿದ್ರು. ಅವರು ನಡೆದ ಮಾರ್ಗದಲ್ಲೇ ಅಪ್ಪ ನಾನು ನಡೀತಾ ಇರೋದು. ಅಮ್ಮ, ನನಗನ್ಸುತ್ತೆ ಒಳ್ಳೆಯವ್ರನ್ನ ದೇವರು ಬಹಳ ಬೇಗ ಕರ್ಕೊಂಡ್ಬಿಡ್ತಾನಮ್ಮ. ಇರೋದಕ್ಕೆ ಬಿಡೋದೇ ಇಲ್ಲ, ಬೇಗ ಕರ್ಕೊಂಡ್ಬಿಡ್ತಾನೆ. ಒಂದು ಒಳ್ಳೆ ದಿನ ನಮಗ್ ಬಂದೇ ಬರುತ್ತಮ್ಮ. ದೇವರು ಒಂದು ಅವಕಾಶ ಕೊಡ್ತಾನೆ. ಅದನ್ನ ಅರಿತು ನಾವು ಒಳ್ಳೆ ಮಾರ್ಗದಲ್ಲಿ ನಡೆದು ಸದುಪಯೋಗ ಪಡಿಸ್ಕೋಬೇಕು. ಶಂಕರ, ಇದೇನಪ್ಪ ಏನೇನೋ ಮಾತಾಡ್ತಿದ್ಯಾ? ಏನೂ ಇಲ್ಲಮ್ಮ, ನಾನ್ ಚೆನ್ನಾಗಿ ದುಡ್ದು ನಿನ್ನ ಚೆನ್ನಾಗಿ ಸಂತೋಷವಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಆ ಒಳ್ಳೆ ದಿನ ಬೇಗ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ.
ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಕಣಮ್ಮ. ಅಲ್ಲಿವರೆಗೂ ಸಹಿಸ್ಕೊ. ನಾನಿನ್ನ ಯಾವ ಕೊರತೆನೂ ಇಲ್ಲದೇ ಇರೋ ತರ ನೋಡ್ಕೋತೀನಮ್ಮ. ಅದೆಲ್ಲ ಇರ್ಲಿ ಬಿಡಪ್ಪ. ಶಂಕರು, ಇನ್ನೊಂದು ವಿಷಯ. ಅಮ್ಮ, ನನಗೆ ಟೈಮ್ ಆಯ್ತಮ್ಮ. ನಾನು ಸಂಜೆ ಬರ್ತೀನಲ್ಲ, ಆವಾಗ ಹೇಳಮ್ಮ. ಹಾ ಸರಿ. ದುಡ್ಡೇನ್ ಬೇಡಮ್ಮ, ನನ್ನ ಹತ್ರ ಇದೆ. ಬರ್ತೀನಮ್ಮ. ಆಯ್ತಪ್ಪ. ಹಾ, ದೇವಸ್ಥಾನಕ್ಕೆ ಹೋಗೋದ್ ಮರಿಬೇಡ. ಆಯ್ತಮ್ಮ. ನಮಸ್ಕಾರ ಅರ್ಚಕರೇ. ಓಹೋ ಶಂಕರು, ಏನಪ್ಪ ಎಷ್ಟು ದೂರ ಬಂದ್ಬಿಟ್ಟೆ? ಏನಿಲ್ಲ ಅರ್ಚಕರೇ, ದೇವಸ್ಥಾನದ ಹತ್ರ ಹೋಗಿದ್ದೆ. ನಿಮ್ಮನ್ನು ಹುಡುಕೊಂಡು ತಾವಲ್ಲಿ ಇರ್ಲಿಲ್ಲ. ಇಲ್ಲಿದ್ದೀರಾ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದೆ. ಅರ್ಚಕರೇ, ಹೂ ತಂದಿದ್ದೀನಿ, ತಗೊಳ್ಳಿ. ಯಾಕಪ್ಪ, ನಿಮ್ಮ ಅಮ್ಮ ಅವ್ರು ಬರ್ಲಿಲ್ವೇನೋ? ಇಲ್ಲ ಅರ್ಚಕರೇ, ನಮ್ಮ ತಾಯಿಗೆ ಮೈಯಲ್ಲಿ ಹುಷಾರಿರ್ಲಿಲ್ಲ, ಅದಕ್ಕೆ ನಾನೇ ಹೂ ತಗೊಂಡ್ ಬಂದೆ. ಏನಿಲ್ಲ ಅಂದ್ಹಾಗೆ, ಮೊನ್ನೆ ನೀನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ಯಲ್ಲ, ಆ ವಿಷಯ ಏನಾಯ್ತು ಅಂತ. ಅರ್ಚಕರೇ, ಎಲ್ಲಿ ಹೋದ್ರೂ ಲಂಚ, ಎಲ್ಲಿ ಹೋದ್ರೂ ಹಣ ಇಲ್ಲದೆ ಕೆಲಸನೇ ಆಗೋದಿಲ್ಲ ಅರ್ಚಕರೇ. ಮೊನ್ನೆ ದಿನ ಒಂದ್ ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀನಿ. ಮೋಸ್ಟ್ಲಿ ಅಲ್ಲಿ ನನಗೆ ಕೆಲಸ ಸಿಗೋ ಚಾನ್ಸಸ್ ಇದೆ. ಆ ದೇವರೇ ಕಾಪಾಡಬೇಕು. ಶಂಕರು, ನಿಮ್ಮಮ್ಮ ನಿನಗೋಸ್ಕರ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ನಿನ್ನ ಮೇಲೆ ಏನೇನೋ ಆಸೆಗಳು ಇಟ್ಕೊಂಡಿದ್ದಾರೆ. ಮುಂದಿನ ಕಾಲದಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ. ನೀ ನಿಮ್ಮ ತಾಯಿ ಮನಸ್ಸನ್ನ ಯಾವುದೇ ಕಾರಣಕ್ಕೂ ನೋಯಿಸಬಾರ್ದು. ಅವ್ರಿಗೆ ಏನು ಕೊರತೆ ಇಲ್ದ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕು. ಅದೇ ನೀನ್ ನಿಮ್ಮ ತಾಯಿ ಕೊಡೋ ಮರ್ಯಾದೆ, ನಿನ್ನನ್ನ ಇಷ್ಟು ಕಷ್ಟಪಟ್ಟು ಅವ್ರು ಓದಿಸಿದ್ದಕ್ಕೆ ನೀನ್ ಅವ್ರಿಗೆ ಕೊಡೋ ಬೆಲೆ. ಶಂಕರು, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡಪ್ಪ. ನೀನ್ ನಮ್ಮ ಹುಡ್ಗ ಅಂತ ಹೇಳ್ತಿದ್ದೀನಿ ಅಷ್ಟೇ. ಹೇಳೋ ಹಕ್ಕು ನನಗಿದೆ ಅಂತ ತಿಳ್ಕೊಂಡಿದ್ದೀನಪ್ಪ. ಆಯ್ತು ಅರ್ಚಕರೇ, ನಾನು ನಿಮ್ಮ ಮಾತಿಗೆ ಖಂಡಿತ ಬೆಲೆ ಕೊಡ್ತೀನಿ. ನಮ್ಮ ಮುನ್ಮನಸ್ಸನ್ನ ನಾನು ಯಾವತ್ತೂ ನೋಯಿಸೋದಿಲ್ಲ ಅರ್ಚಕರೇ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ತಗೊಳ್ಳಿ. ಸಂತೋಷ. ದೇವ್ರು ನೀನು ಒಳ್ಳೇದ್ ಮಾಡ್ಲಿ ಶಿವ. ನಿಮ್ಮ ಆಶೀರ್ವಾದ ಅರ್ಚಕರೇ. ಹೇಳಿ. I'm sorry, please. Come on. ದಯವಿಟ್ಟು ಕ್ಷಮಿಸಿ. ತುಂಬಾ ಪೆಟ್ಟಾಯ್ತಾ? ನಾನು ಖಂಡಿತ ನೋಡ್ಲಿಲ್ಲ. ಐ ಆಮ್ ಸಾರಿ. ಇಲ್ಲಿ
ತಗೊಳ್ಳಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ನೀವು ಶಂಕರ್ ಅಲ್ವಾ? ಹೌದು. ತಾವು? ನಾನು ನಿಮ್ ಕಾಲೇಜ್ ಸ್ಟೂಡೆಂಟೇ. ಓ ಐ ಸಿ. ಫೈನಲ್ ಇಯರ್ BA ಮಾಡ್ತಾ ಇದ್ದೀನಿ. ನಾನು ನಿಮ್ ಫ್ಯಾನ್. ಓ ಗುಡ್. ನೀವ್ ಕಾಲೇಜಲ್ಲಿ ಓದ್ಬೇಕಾದ್ರೆ ಲಾಂಗ್ ಜಂಪ್ ಅಲ್ಲೂ ನೀವೇ ಫಸ್ಟ್, ಶಾರ್ಟ್ ಪುಟ್ ನಲ್ಲೂ ನೀವೇ ಫಸ್ಟ್, ರನ್ನಿಂಗ್ ರೇಸ್ ಅಲ್ಲೂ ನೀವೇ ಫಸ್ಟ್. ಥ್ಯಾಂಕ್ ಯು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಎಲ್ಲಾದ್ರಲ್ಲೂ ನೀವೇ ಫಸ್ಟ್. ನಾನು ನಿಮ್ಮನ್ನ ನೋಡಿ ತುಂಬಾ ಖುಷಿ ಪಡ್ತಿದ್ದೆ. ನನ್ನ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದ್ರಲ್ಲ, ಅದಕ್ಕೆ ತುಂಬಾ ಸಂತೋಷ ಆಯ್ತು. ನೀವು ಕಾಲೇಜ್ಗೆ ಬೆಸ್ಟ್ ಸ್ಟೂಡೆಂಟ್. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಶಂಕರ್, ನೀವು ಫಸ್ಟ್ ಬರೋದ್ರ ನೋಡಿ ನಾನು ತುಂಬಾ ಖುಷಿ ಪಡ್ತಿದ್ದೆ. ಎಷ್ಟು ಸಲ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದೆ, ಆದ್ರೆ ನಿಮ್ಮನ್ನ ಮಾತಾಡ್ಸೋದಕ್ಕೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಹೌದಾ? ಅಚ್ಚರಿ, ನಿಮ್ ಮನೆಯಲ್ಲಿ ಶಂಕರ್? ನಮ್ಮನೆ ಇಲ್ಲಿಂದ ಸುಮಾರು ದೂರ ಇದೆ. ಅಂದ್ರೆ ಮೈನ್ ರೋಡ್ ಇಂದ ಒಂದು 4 ಕಿಲೋಮೀಟರ್ ದೂರದಲ್ಲಿದೆ. ಹೌದು, ನಿಮ್ಮನೆಯಲ್ಲಿ? ಅದೇ ಅನು ಎಸ್ಟೇಟ್ ಇದೆಯಲ್ಲ, ಅಲ್ಲೇ ನಮ್ಮ ಮನೆ ಇರೋದು. ಓ ಐ ಸಿ. ನನ್ನ ಹೆಸರು ಅನು ಅಂತ. ಓ ಗುಡ್. ಇವತ್ತು ನಿಮ್ಮನ್ನ ಮೀಟ್ ಮಾಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು. ಓಕೆ, Bye. see you then. ಶಂಕರ್, ನಿಮ್ಮನ್ನ ನೋಡ್ಬೇಕು ಅಂತಾನೆ ಬಂದೆ. ಏನ್ ವಿಷಯ? ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು. ಹೇಳನು, ಏನ್ ವಿಷಯ ಅಂತ ಹೇಳು. ಯಾಕೆ ನನ್ನಂತ ಸಂಕೋಚನ? ಅದು ಹೇಳನು. ನಮ್ಮಿಬ್ರಿಗೆ ಸಂಬಂಧಪಟ್ಟಿತ್ತು. ನಮ್ಮಿಬ್ಬರಿಗೆ ಸಂಬಂಧಪಟ್ಟ ವಿಷಯನ ಹೇಳು. ಏನಂತ? ಶಂಕರ್, ನಿಮ್ ಹತ್ರ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳು, ಪರವಾಗಿಲ್ಲ. ಅನ್ನು ಇಲ್ಲಿ ಯಾರೂ ಇಲ್ಲ, ಅಥವಾ ಇನ್ನೂ ಎಷ್ಟು ದೂರ ಹೀಗೆ ನಡ್ಸ್ಕೊಂಡು ಕರ್ಕೊಂಡು ಹೋಗಿ ಹೇಳ್ಬೇಕು ಅಂತಿದ್ಯಾ? ಇಲ್ಲೇ ನಿಂತ್ಕೊಳ್ಳಿ, ಆದ್ರೆ ಶಾಕ್ ಆಗ್ಬಾರ್ದು. ಶಾಕ? ಅದೇನು ವಿಷಯ ಅಂತ ಹೇಳೋನು. ಕಮಾನ್. ಅದು ನಿಮ್ ಹತ್ರ ಏನೋ ಹೇಳ್ಬೇಕಿತ್ತು. ಹೇಳನು. ಯಾಕೆ? ಮತ್ತೆ ಮತ್ತೆ ಕಮಾನ್, ಹೇಳು. ಹೇಳನು. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಹೌದಾ? ಶಂಕರ್, ಏನಾಯ್ತು? ಯಾಕೆ ಮೌನವಾಗಿದ್ದೀರಾ? ಶಂಕರ್, ನಿಮ್ಮನ್ನ ಕೇಳ್ತಾ ಇರೋದು. ನನಗೇನು ಆಗಿಲ್ಲ. ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಯಾಕೆ ನೀವು ರೆಸ್ಪಾಂಡೇ ಮಾಡ್ತಿಲ್ಲ? ನೋಡನು, ನನ್ನಂತಸ್ತು ಬೇರೆ, ನಿನ್ನಂತಸ್ತು ಬೇರೆ. ನಿನಗೂ ನನಗೂ ಅಜಗಜ ಅಂತರ. ನೀನು ಒಬ್ಬ ದೊಡ್ಡ ಎಸ್ಟೇಟ್ ಓನರ್ ಮಗಳು, ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಅದಕ್ಕೆ ಶಂಕರ್, ಹಾಗೆಲ್ಲ ಹೇಳ್ಬೇಡಿ. ಐ ಲವ್ ಯು ಶಂಕರ್. ಐ ಲವ್ ಯು ಟೂ ಮಚ್. ಆದ್ರೆ ನಾನಿನ್ನ ಲವ್ ಮಾಡ್ತಿಲ್ಲ. ಐ ಆಮ್ ವೆರಿ ಸಾರಿ. ಅನು, ಶಂಕರ್, ಶಂಕರ್.
ತಿಮ್ಮ ಏ ತಿಮ್ಮ ತಿಂಡಿ ಏನ್ ಮಾಡಿದ್ಯೋ? ತಿಂಡಿ ಗೊಜ್ಜೆ ಅವಲಕ್ಕಿ ಮತ್ತೆ ಇಡ್ಲಿ ಮಾಡಿದ್ದೀನಿ ಮಾರ್ಯಾರೆ. ಹೌದಾ? ಮೊದ್ಲು ಹೋಗಿ ರೆಡಿ ಮಾಡು. ಸರಿ. ನನಗಂತೂ ತುಂಬಾ ಹಸಿವಾಗ್ತಾ ಇದೆ. ಸರಿ, ಯಜಮಾನ್ರೆ. ಮೊದ್ಲು ಹೋಗಿ ಅನೂನ್ ಕರಿಯೋ, ಒಟ್ಟಿಗೆ ತಿಂಡಿ ತಿಂತೀವಿ. ಹೇಳ್ತಾನೆ. ಅಪ್ಪ ನಾನು ಹೋಗ್ಬಿಟ್ಟು ಬರ್ತೀನಿ. ತಿಂಡಿ ತಿನ್ಕೊಂಡು ಹೋಗಮ್ಮ. ನಂಗ್ ಬೇಡಪ್ಪ. ಅಂತದೇನಮ್ಮ ಅರ್ಜೆಂಟು? ಅಪ್ಪ ನನಗ್ ಸ್ಪೆಷಲ್ ಕ್ಲಾಸ್ ಇದೆ, ಟೈಮ್ ಆಗ್ತಿದೆಪ್ಪ. ನಾನು ಹೋಗ್ಬಿಟ್ಟು ಬರ್ತೀನಿ. ಅಲ್ಲಮ್ಮ ಅನು. ತಿಮ್ಮ, ಇವಳು ಯಾಕೋ ಹೊಸ ರೀತಿ ನಡ್ಕೊಳ್ತಾ ಇದ್ದಾಳಲ್ಲ. ಇವಳು ಯಾವತ್ತೂ ಈ ರೀತಿ ನಡ್ಕೊಂಡಿರ್ಲಿಲ್ಲ. ಇವಳು ನನ್ನ ಮಗಳು ಅನುಪಮನ. ಹೌದಾ? ಯಾಕೆ? ಅದಕ್ಕೆ ಬೇಜಾರ್ ಮಾಡ್ಕೊಬಿಡಿ ಯಜಮಾನ್ರೆ, ಆ ವಯಸ್ಸು ಅಂತದ್ದು. ಯಜಮಾನ್ರೆ ತಿಂಡಿ ತಿಂದಿರಂತೆ, ಬನ್ನಿ. ಬೇಡ ತಿಮ್ಮ, ನನಗೆ ತಿಂಡಿ ತಿನ್ನೋ ಮೂಡೇ ಇಲ್ಲ. ಯಾಕೋ ನನ್ನ ಮಗಳು ಬದಲಾಗಿದ್ದಾಳೆ ಅಂತ ಅನ್ಸುತ್ತೆ. ಹಾಗ್ಯಾಕೆ ಯೋಚನೆ ಮಾಡ್ತೀರಿ ಯಜಮಾನ್ರೆ? ಯೋಚನೆ ಅಂತ ಅಲ್ಲ ಕಣೋ ತಿಮ್ಮ, ಅವಳು ಈ ವಯಸ್ಸಲ್ಲಿ ಏನಾದ್ರೂ... ಅಯ್ಯೋ ಯಜಮಾನ್ರೆ, ಸುಮ್ಮನೆ ಆ ರೀತಿ ಮಾತಾಡಬೇಡಿ. ಅಮ್ಮವರು ಹಾಗೆಲ್ಲ ಅಡ್ಡದಾರಿ ಹಿಡಿಯೋದಿಲ್ಲ. ವಯಸ್ಸು ಅಂತದ್ದು ನಂಬಕ್ಕಾಗಲ್ಲ. ಯಾವುದಕ್ಕೂ ತಾವು ಅವರ ಬಗ್ಗೆ... ಹೌದು ತಿಮ್ಮ, ನೀನು ಹೇಳೋದು ಸರಿನೇ. ಅವಳ ಬಗ್ಗೆ ಯೋಚನೆ ಮಾಡಬೇಕು. ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡಬೇಕು. ಆಯ್ತು, ಈಗಲಾದ್ರೂ ತಿಂಡಿ ಹೇಳಿ ಯಜಮಾನ್ರೆ. ಬೇಡ ಕಣ, ಹೋಗೋ. ಅಯ್ಯೋ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಯಜಮಾನ್ರೆ. ಬೇಡ ಬಿಡು, ಎಂತ ಆಗೋದಿಲ್ಲ. ಹ. ಹಾಯ್. ಹಾಯ್ ಶಂಕರ್. ಹಾಯ್ ಅನು. ಏನಿವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ, ಮನೇಲಿ ಇದ್ದು ತುಂಬಾ ಬೇಜಾರಾಯ್ತು. ಅದಕ್ಕೆ ಹೀಗೆ ಕಾಲೇಜ್ ಹತ್ರ ಹೊರಟ್ಬರೋಣ ಅಂತ ಬಂದೆ. ಆಮೇಲೆ ಸ್ವಲ್ಪ ಪ್ರಿನ್ಸಿಪಲ್ನು ಮೀಟ್ ಮಾಡ್ಬೇಕಾಗಿತ್ತು. ಅದ್ ಸರಿ, ಏನಿವತ್ತು ನಿಮ್ ಫ್ರೆಂಡ್ಸ್ ಯಾರು ಕಾಣಿಸ್ತಾನೆ ಇಲ್ಲ? ಏನ್ ಸಮಾಚಾರ? ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ. ನಾನ್ ಲೈಬ್ರರಿನಲ್ಲಿ ಸ್ವಲ್ಪ ಬುಕ್ ರೆಫರ್ ಮಾಡ್ಬೇಕಿತ್ತು, ಅದಕ್ಕೆ ಬೇಗ ಬಂದೆ. ಅನು, ಒಂದ್ ಮಾತು, ನನ್ನ ಮನ್ಸಲ್ಲಿ ಏನೋ ಒಂಥರ ಭಾವನೆ. ಆ ಭಾವನೆಗಳನ್ನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಆಸೆ. ಆದ್ರೆ ಯಾಕೋ ಏನೋ ಹೇಳ್ಕೊಳಕ್ಕೆ ಆಗ್ತಿಲ್ಲ. ಅದ್ರಲ್ಲೇನು ಮುಚ್ಚುಮರೆ ಮಾಡ್ಬೇಡಿ. ಏನ್ ಹೇಳ್ಬೇಕಂತಿದ್ದೀರೋ ಅದನ್ನ ಫ್ರಾಂಕ್ ಆಗಿ ಹೇಳಿ. ಬೇಡ ಬೇಡ, ಈಗ ಬೇಡ ಅನು. ಅದನ್ನ ಸಮಯ ಬಂದಾಗ ಮಾತ್ರ ಹೇಳ್ತೀನಿ. ರೀ ಮಿಸ್ಟರ್, ಸಮಯ ಎಲ್ಲೂ ಬರೋದಿಲ್ಲ. ಅದಿರೋ ಕಡೆಗೆ ನಾವು ಹೋಗ್ಬೇಕಾಗುತ್ತೆ. ಓ, ಏನಿಲ್ಲ. ಅದು ಅದು ಅದೇನು ಅಂತ ಈಗ್ಲೇ ಹೇಳಿ. ಓಕೆ ಬಿಡು, ಇನ್ನೊಂದ್ಸರಿ ಹೇಳ್ತೀನಿ. ಆಯ್ತು, ಇನ್ನೊಂದ್ಸಲನೇ ಹೇಳಿವ್ರಂತೆ. ನನಗೆ ಕಾಲೇಜಿಗೆ ಟೈಮ್ ಆಯ್ತು, ನಾನು ಬರ್ತೀನಿ. ನಾನು ನಿನ್ ಜೊತೆ ಕಾಲೇಜಿಗೆ ಬರ್ತೀನಿ. ನಾನು ಬಾ, ಹೋಗೋಣ. ಸರಿ, ಬನ್ನಿ. ಆಮೇಲೆ ಅನು, ಇನ್ನೇನ್ ಸಮಾಚಾರ? ಏನೂ ಇಲ್ಲ. ಏನೂ ಇಲ್ವಾ? ನೀವೇ ಏನು ಹೇಳ್ಬೇಕು ಅಂತಿದ್ದೀರಾ, ಆದ್ರೆ ಏನು ಹೇಳ್ತಿಲ್ಲ. ಈಗ ಬೇಡ ಅಂತ ಹೇಳಿದ್ನಲ್ಲ. ನೀವ್ ಹೇಳಿದ್ರೇನೆ ಎಲ್ಲ ಸಮಾಚಾರ. ನೀನೇ ಹೇಳ್ಬೋದಲ್ಲ. ನನ್ನ ಹತ್ರ ಯಾವ ವಿಷಯನೂ ಇಲ್ಲ. ಹೌದಾ? ಬಹಳ ಕ್ಲವರ್ ನೀನು. ನಮಸ್ಕಾರ. 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 ಅಂದ ಹಾಗೆ ಇವರೆಲ್ಲ ಯಾರು? ಇವರೆಲ್ಲ ನನ್ನ ಫ್ರೆಂಡ್ಸ್. ನಾವೆಲ್ಲರೂ ಯೂನಿವರ್ಸಿಟಿಯಿಂದ ಬಂದಿದ್ದೀವಿ. ಶಿಕ್ಷಣ ಕ್ಷೇತ್ರದ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು, ಅದಕ್ಕೆ ನಾವು ಬಂದಿದ್ದೀವಿ. ಓಹೋ, ತಾವು? ನನ್ನ ಹೆಸರು ಭಾಗ್ಯ ಅಂತ. ನಾವು ಯೂನಿವರ್ಸಿಟಿ ಕಾಲೇಜಿಂದ ಬಂದಿದ್ದೀವಿ. ನನ್ನ ಹೆಸರು ದೀಪು, ನಾನು ಇವ್ರ ಫ್ರೆಂಡ್ಸ್. ನಾನು ಲಕ್ಷ್ಮಿ. ಲಕ್ಷ್ಮಿ. ನೀವು? ಐ ಆಮ್ ಜ್ಯೋತಿ. ಇಷ್ಟು ದೂರ ಯಾಕೆ ಬಂದ್ರಿ? ನನ್ನಿಂದ ತಮಗೆ ಏನಾಗಬೇಕಾಗಿತ್ತು? ಸರ್, ನಮ್ಗೆ ನಿಮ್ ಪರಿಚಯ ಮಾಡ್ಕೊಡಿ. ನಿಮ್ಮ ಪೂರ್ತಿ ಹೆಸರು ಏನ್ ಸರ್? ನನ್ನ ಕಾವ್ಯನಾಮ ದೇವಾಶ್ರೀ ಕಡಬ ಅಂತ. ಕಡಬ ಅಂತ ಯಾಕೆ ಬಂತ ಸರ್? ಕಡಬ ನನ್ನ ಹುಟ್ಟಿದ ಊರು. ನಾವು ಯಾವಾಗ್ಲೂ ನಾವು ಹುಟ್ಟಿದ ಊರನ್ನ ಮರಿಬಾರದು. ನಾವ್ ಎಲ್ಲಿಗೆ ಹೋಗ್ಲಿ, ದೇಶದ ಯಾವ ಮೂಲೆಗೆ ಹೋಗ್ಲಿ, ನಾವು ಹುಟ್ಟಿದ ಸ್ಥಳವನ್ನ ಹಾಕಿಸ್ಬೇಕು. ಇವತ್ತು ಎಷ್ಟೋ ಜನ ಹುಟ್ಟಿದ ಸ್ಥಳವನ್ನ ಹಾಕಿಸೋದಿಲ್ಲ. ಯಾಕೆ ಸರ್? ನೋಡಿ, ಅದೇನು ಅಂತ ಗೊತ್ತಿಲ್ಲ. ಅವ್ರಿಗೆ ಅಭಿಮಾನ ಇದೆಯೋ ಇಲ್ವೋ,
ಆದ್ರೆ ನಾವು ಹುಟ್ಟಿದ ಸ್ಥಳವನ್ನ ಮಾತ್ರ ಮರಿಬಾರ್ದು. ಸರ್, ನಮ್ಗೆ ಶಿಕ್ಷಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನೋಡಿ, ಶಿಕ್ಷಣದ ಬಗ್ಗೆ ಹೇಳಬೇಕು ಅಂದ್ರೆ ಹಿಂದಿನ ಶಿಕ್ಷಣದ ವ್ಯವಸ್ಥೆಗೂ ಈಗಿನ ಶಿಕ್ಷಣದ ವ್ಯವಸ್ಥೆಗೂ ಬಹಳ ವ್ಯತ್ಯಾಸ ಕಾಣ್ತಾ ಇದೆ. ಏನ್ ವ್ಯತ್ಯಾಸ ಸರ್? ಹಿಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಗುರುಭಕ್ತಿ ಅನ್ನೋದಿತ್ತು, ಶಿಕ್ಷಕರಿಗೆ ಕಲಿಸುವ ಒಂದು ಆಸಕ್ತಿ ಇತ್ತು. ಈಗ ಅದೆಲ್ಲ ಹೊರಟೋಗಿ ಒಂದು ಯಾಂತ್ರಿಕ ಬದುಕಿನಲ್ಲಿ ಶಿಕ್ಷಣ ವ್ಯವಸ್ಥೆ ನಡೀತಿದೆ ಅಂತ ನನಗನ್ನಿಸ್ತಾ ಇದೆ. ಯಾಂತ್ರಿಕ ರೀತಿಯಲ್ಲಿ ಶಾಲೆಗಳಲ್ಲಿ ಈ ಹಿಂದೆ ಸುಮಾರು 40-50 ವರ್ಷಗಳ ಹಿಂದೆ ಅದು ನಿಜವಾಗ್ಲೂ ಒಂದು ಶಿಕ್ಷಣವೇ ಆಗಿತ್ತು. ಶಿಕ್ಷಕ ಈ ಒಂದು ವೃತ್ತಿಗೆ ಬಂದ ಮೇಲೆ ಅದನ್ನು ಪ್ರವೃತ್ತಿಯನ್ನಾಗಿ ಮಾಡ್ಕೋಬೇಕು. ಅವನು ಬರೀ ಸಂಬಳಕ್ಕಾಗಿಯೇ ಶಿಕ್ಷಕನಾಗಿ ಬಂದ್ರೆ ಅವನು ಶಿಕ್ಷಕನೇ ಅಲ್ಲ. ಅವನು ಸಂಬಳದ ಬಗ್ಗೆ ಯೋಚನೆ ಮಾಡಕೂಡದು. ತನ್ನ ವೃತ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ವಿದ್ಯಾದಾನ ಮಾಡುವುದು ಆತನ ಪರಮ ಕರ್ತವ್ಯ. ಆ ದೃಷ್ಟಿಯಲ್ಲಿ ಆತನು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಬೇಕು. ಆಗಲೇ ಅಲ್ಲಿ ಗುರು ಶಿಷ್ಯರ ಒಂದು ಸಂಬಂಧ ಬೆಳೆಯೋದಿಕ್ಕೆ ಸಾಧ್ಯವಾಗುತ್ತೆ. ಶಂಕರ್, ಅನು, ಇದನ್ನ ನೋಡಿ. ನಿನ್ನ ಅಭಿಪ್ರಾಯ ಹೇಳು. ಓದೋದ್ ಮರಿಬೇಡ. ಬಂದೆ. ಅನು, ನೋಡು, ಇದನ್ನ ಮರಿದೆ ಓದ್ಬೇಕು. ವೆಯ್ಟ್ ಮಾಡ್ತಾ ಇರ್ತೀನಿ. ಅನು, ನಾನು ನೆನ್ನೆ ಬುಕ್ ಕೊಟ್ಟಿದ್ನಲ್ಲ, ಅದನ್ನು ಓದಿದ್ಯಾ? ಓದ್ದೆ. ಗುಡ್. ಅದರಲ್ಲಿ ಒಳ್ಳೆ ಡ್ರಾಮಾ ಇತ್ತು. ದುಷ್ಯಂತ ಶಾಕುಂತಲೆದು ತುಂಬಾ ಥ್ರಿಲ್ ಆಗಿತ್ತು. ಓ ಶಂಕರ್, ನೀವು ಅದನ್ನು ಓದಿದ್ದೀರಾ? ಓ, ಆ ಬುಕ್ಕನ್ನ ನಾನು ಮೊದಲೇ ಓದಿದ್ದೀನಿ. ಅನು, ಆ ಬುಕ್ ನನ್ನ ಲೆಟರ್ ಇತ್ತಲ್ಲ, ಅದನ್ನು ಓದಿದ್ಯಾ? ಆ ಲೆಟರ್ನ ಒಳ್ಳೆ ಕವಿ ತರ ಬರ್ದಿದ್ದೀರಾ ನೀವು. ಅದನ್ನ ಓದಿದ್ರ ಅಂತ ಪೀಠಕ್ಕೆ ಹಾಕ್ತಾ ಇದ್ದೀರಾ? ನೋಡಿ ಶಂಕರ್, ಮನ್ಸಲ್ಲಿ ಏನಿದೆಯೋ ಅದನ್ನ ಓಪನ್ ಆಗಿ ಹೇಳ್ಬಿಡ್ಬೇಕು. ಅದನ್ನ ಬಿಟ್ಟು ಲೆಟರ್ ಬರೆಯೋದು ಹಾಗೆ ಮಾಡ್ಬಾರ್ದು ಶಂಕರ್. ಹೌದಾ ಅನು, ನನ್ಗೆ ಯಾಕೋ ಧೈರ್ಯ ಬರಲಿಲ್ಲ. ಅದು ಅಲ್ಲದೆ ಅವತ್ತಿನ ದಿನ ನಿನ್ ಜೊತೆ ನಿನ್ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಸ್ವಲ್ಪ ಭಯ ಆಯ್ತು. ಹ್ಯಾಕ್ ಕೊಡೋದು ಅನ್ಕೊಂಡಿದ್ದೆ. ಈ ಒಂದು ಕಾರಣ ಸಿಕ್ತು, ಅದಕ್ಕೆ ಬುಕ್ ಒಳಗಡೆ ಇಟ್ಬಿಟ್ಟು ನಿನಗೆ ಕೊಟ್ಟಿದ್ದು. ನಾನು ಆ ರೀತಿ ಕೊಟ್ಟಿದ್ದಕ್ಕೆ ನಿನ್ಗೇನು ಬೇಜಾರಾಗಿಲ್ಲ ತಾನೆ? ಹೇಳನು, ನನ್ನ ಹತ್ರ ಹೇಳೋದು ಸಂಕೋಚನ. ಅನು, ಹೇಳು, ನಿನ್ನ ಒಪಿನಿಯನ್ ಹೇಳು. ಈ ಲೆಟರ್ನ ತಗೊಂಡು ಹೋಗಿ ನಮ್ಮ ಅಪ್ಪನ ಕೈಲಿ ಕೊಡ್ತೀನಿ.
ಅವ್ರ ಒಪಿನಿಯನ್ ಹೇಳ್ತಾರೆ. ಆಮೇಲೆ ನಾನು ನಿಮ್ಮನ್ನ ಕಸಿ ಹೇಳ್ತೀನಿ. ಅನು, ಏನ್ ತಮಾಷೆ ಮಾಡ್ತಿದೀಯಾ? ತಮಾಷೆ ಮಾಡ್ತಿಲ್ಲ ರೀ, ಸೀರಿಯಸ್ ಆಗಿ. ನೀವ್ ಆ ರೀತಿ ನನಗೆ ಲೆಟರ್ ಕೊಟ್ರೆ ನಾನ್ ಹೇಗ್ ರೆಸ್ಪಾಂಡ್ ಮಾಡಕ್ಕಾಗತ್ತೆ? ನಾನ್ ಏನ್ ಮಾಡಿದ್ರು ನಮ್ಮ ಅಪ್ಪನ್ ಕೇಳೇ ಮಾಡೋದು. ಅವ್ರು ಹೇಗ್ ಹೇಳ್ತಾರೋ ನಾನ್ ಹಾಗೆ ಮಾಡ್ತೀನಿ. ಅನು, ಹೋಗ್ಲಿ, ಈಗ ಆ ವಿಷಯ ಬಿಟ್ಬಿಡು. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಈ ಜಾಗ ನೋಡ್ತಿದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಜ್ಞಾಪಕ ಬರುತ್ತೆ. ನಾನು ನಮ್ಮ ಅಮ್ಮನ ಜೊತೆ ಈ ನದಿಲಿ ಬಂದು ಆಟ ಆಡ್ತಿದ್ದೆ. ನಮ್ಮಮ್ಮ ನನಗೆ ಬರೀ ಅಮ್ಮ ಮಾತ್ರ ಅಲ್ಲ, ನನ್ನ ಫ್ರೆಂಡ್ ಕೂಡ ಆಗಿದ್ಲು. ನಮ್ಮ ತಾಯಿ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಹೌದು ಅನು, ನನ್ನ ಬಗ್ಗೆ ನಾನು ಇಷ್ಟೆಲ್ಲ ಹೇಳ್ಕೊತಾ ಇದ್ದೀನಿ. ನಿನ್ ಬಗ್ಗೆ ಏನು ಕೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮಪ್ಪ ಹೇಗೆ ಮತ್ತು ಅವ್ರ ಕ್ಯಾರೆಕ್ಟರ್ ಹೇಗೆ? ನಮ್ ತಂದೆ ಕ್ಯಾರೆಕ್ಟರ್ ಬಗ್ಗೆ ಯಾಕೆ ಕೇಳ್ತಾ ಇದ್ದೀರಾ? ಯಾಕೆಂದ್ರೆ ನಾನು ನಿಂಗೆ ಕೊಡೋ ಲೆಟರ್ನ ನೀನ್ ನಿಮ್ ತಂದೆ ಕೊಡ್ತೀನಿ ಅಂದ್ಯಲ್ಲ, ಆಮೇಲೆ ಅವ್ರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ. ಪರವಾಗಿಲ್ಲ ಕಣ್ರಿ, ಸುತ್ತಿ ಬಳಸಿ ನೀವು ನಿಮ್ಮಮ್ಮನ ವಿಷಯ ಹೇಳ್ಕೊಂಡು ನಮ್ಮಪ್ಪನ್ ಬುಡಕ್ಕೆ ಬರ್ತಿದ್ದೀರಲ್ಲ. ನೋಡು ಅನು, ಈಗ ನಿನ್ ಮನ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳ್ಬಿಡು. ನೋಡಿ ಶಂಕರ್, ನನ್ ಮನ್ಸಲ್ಲಿ ಏನಿದೆ ಅಂತ ಹೇಳಕ್ಕಾಗಲ್ಲ. ಅದನ್ನ ನೀವೇ ತಿಳ್ಕೋಬೇಕು. ನನಗ್ ಟೈಮ್ ಆಯ್ತು, ನಾನ್ ಬರ್ತೀನಿ. ಶಂಕರು, ಏನಪ್ಪ ಇದು? ಏನು ಯೋಚನೆ ಮಾಡ್ಕೊಂಡು ಒಬ್ನೇ ಕೂತ್ಕೊಂಡು ನಗ್ತಾ ಇದೀಯಾ? ಅಲ್ವೋ, ಯಾರಾದ್ರೂ ನೋಡಿದ್ರೆ ಹುಚ್ಚ ಗಿಚ್ಚ ಅಂತ ಅನ್ಕೊಳ್ತಾರ ಅಷ್ಟೇ. ಅಯ್ಯೋ, ಅನ್ಕೊಳ್ಳಿ ಬಿಡಮ್ಮ. ನಮ್ಮ ಮಮ್ಮಿಗೆ ನಾನು ಹುಚ್ಚ ಅಲ್ವಲ್ಲ? ಏನಮ್ಮ ನೀನು? ಅಮ್ಮ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಆಯ್ತಪ್ಪ. ಹೌದು, ಈ ಹುಡುಗನ್ಗೇನಾಗಿದೆ? ಇವ್ ಯಾಕೆ ಒಬ್ಬೊಬ್ನೇ ನಗ್ತಾ ಇದ್ದಾನೆ? ನೀನಾ? ಅಲ್ಲ, ಎಂತ ಹುಲಿ ಸಿಂಹಕ್ಕೂ ಹೆದರಿಲ್ಲ ನಾನು. ಹೋಗಿ ಹೋಗಿ ನಿನಗೆ ಹೆದರ್ಕೊಂಡ್ಬಿಡ್ತೀನಾ? ವಾ, ಯಾಕಿಷ್ಟು ಲೇಟು? ಮಾತಾಡಲ್ವಾ? ಹೇಳು ಶಂಕರ್, ನಾನು ನಿನ್ನ ನೋಡ್ಬೇಕು, ನಿನ್ ಜೊತೆ ಮಾತಾಡ್ಬೇಕು. ನಿನ್ನ ಎದೆ ಮೇಲೆ ಕಿವಿ ಇಟ್ಟು ಹೃದಯ ಬಡಿತದಲ್ಲಿ ಬರೋ ಪ್ರೀತಿಯ ಗಾನನ ಆಲಿಸ್ಬೇಕು ಅಂತ ಹಂಬಲಿಸ್ತಿದ್ದೆ. ಸಾಕು ನಿನ್ ಕವಿತೆ. ಹೌದು, ಯಾಕೆ ನೀನು ನನ್ನ ಇಷ್ಟೊಂದು ಕಾಯಿಸಿ ಕಾಯಿಸಿ ಕಣ್ಣೀರಿಡಿಸ್ತಾ ಇದೀಯಾ? ನಾನ್ ಕಾಯಿಸಿದ್ನಾ? ಮತ್ತೆ ಕಾಯಿಸಿ ಕಣ್ಣೀರಿಡ್ಸದ್ನಾ? ಪ್ರತಿ ಕ್ಷಣನು ನಿನ್ ಜೊತೆಲಿ ಇರ್ಬೇಕು ಅಂತ ಹಂಬಲಿಸ್ತಿರೋಳು ನಾನು. ನಾನ್ ಬೇಕು ಅಂತ ಕಾಯಿಸ್ಲಿಲ್ಲ ಚಿನ್ನು. ನೋಡು, ಅದನ್ನ ಯಾಕೆ ಮನ್ಸಲ್ಲಿ ಹಚ್ಕೊಂಡ್ ಕೊರಗ್ತೀಯ? ಹೋಗ್ಲಿ ಬಿಡು, ಆಗಿದ್ದಾಗೋಯ್ತು. ಅರೆ, ಹೋಗ್ಲಿ ಬಿಡು ಅಂತ ಹೇಳದ್ನಲ್ಲ. ಅಯ್ಯೋ, ಅದನ್ನ ಯಾಕೆ ಬಿಡ್ಬೇಕು? ಮತ್ತಿನ್ನೇನು? ನೀವ್ ಅದನ್ನ ಕೇಳ್ಬೇಕು. ಬೆಳಿಗ್ಗೆ ಬೆಳಿಗ್ಗೆ ನಿನ್ನೆ ನೆನ್ಸ್ಕೊಂಡು ನಾನು ಕನ್ಸು ಕಾಣಕ್ ಶುರು ಮಾಡಿದ್ದೆ. ಇದಕ್ಕಿದ್ದಾಗೆ ನಾನು ಕನ್ಸು ಕಾಣ್ಕೊಂಡು ನಗ್ತಾ ಇದ್ದೆ. ಅದಕ್ಕೆ ನಮ್ಮಮ್ಮನ ಬಹುಶಃ ಭಯ ಆಗಿರ್ಬೇಕು. ನನ್ನ ಮಗನಿಗೆ ಏನಾಗಿದೆಯೋ, ಹುಚ್ಚಿಗೆ ಚಿಡಿದೆಯೇನೋ ಅಂತ ನಮ್ಮಮ್ಮ ಗಾಬರಿ ಆಗ್ಬಿಟ್ಟು ಯಾಕೋ ಹುಚ್ಚಿನ ತರ ನಗ್ತಿದ್ಯಾ ಅಂತ ಕೇಳಿದ್ಲು. ಯಾಕೋ ಒಂಥರ ಆಡ್ತಿದ್ಯಾ? ಏನಾಗಿದೆ ನಿನಗೆ? ಹೇಳು, ಉತ್ತರ ಕೊಡು ಅಂತ ಕೇಳಿದ್ಲು. ಆಗ ನಾನು ನಾಚಿಕೆಯಿಂದ ತಲೆ ತೆಗ್ಸಿ ಅಲ್ಲಿಂದ ಓಡ್ದೆ.
ಅಲ್ಲಿಂದ ಬಂದು ನಿನ್ಗೋಸ್ಕರ ಕಾಯ್ತಾ ನಿಂತ್ಕೊಂಡಿದ್ದೀನಿ. ಅಯ್ಯೋ ನಿನ್ ಕತೆ ಬಿಡು. ನೀನ್ ಹೇಗ್ ಬೇಕಾದ್ರೂ ತಪ್ಪಿಸ್ಕೋಬಹುದು. ಆದ್ರೆ ನಾನ್ ನಡ್ಕೊಂಡ ರೀತಿ ಅಪ್ಪನ್ಗೆ ಕೋಪ ಬೇಸರ ಎಲ್ಲ ತರ್ಸಿದೆ ಅನ್ಸುತ್ತೆ. ಅನು, ನಿಮ್ ಡ್ಯಾಡಿ ಬಗ್ಗೆ ನೀನ್ ಯಾಕೆ ಆ ರೀತಿ ತಿಳ್ಕೊಳ್ತೀಯ? ಅವರು ನೀನ್ ಮನ್ಸಲ್ಲಿ ಬಯಸಿದ್ದನ್ನ ನೀನ್ ಕೇಳೋಕ್ಕೂ ಮುಂಚೆ ತಂದ್ಕೊಡ್ತಾರೆ ಅಂತ ಹೇಳ್ತಿದ್ದೆ. ಈಗ ನೀನು ಅವ್ರ ಬಗ್ಗೆ ಹೇಗೆಲ್ಲ ಮಾತಾಡ್ತಿದ್ಯಲ್ಲ? ಹಾಗಲ್ಲ ಶಂಕರ್, ನಾನು ಈ ನಡುವೆ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಂತ ನನ್ ಮನ್ಸಿಗೆ ಅನ್ನಿಸ್ತಿದೆ. ಹೌದಾ ಅನು, ನಿಮ್ ತಂದೆ ಯಾವತ್ತೂ ಆ ರೀತಿ ನಡ್ಕೊಂಡಿಲ್ಲ ಅಂತ ಹೇಳಿದೆ. ಇವತ್ತ್ಯಾಕೆ ಅವ್ರು ಹೀಗೆ ಮಾತಾಡಿದ್ರು? ಈ ನಡುವೆ ಅಪ್ಪನ ಜೊತೆಲಿ ಕೂತ್ಕೊಂಡು ಮಾತಾಡಕ್ಕಾಗ್ತಿಲ್ಲ, ಊಟ ಮಾಡಕ್ಕಾಗ್ತಿಲ್ಲ. ಯಾವಾಗ ನೋಡಿದ್ರು ನಿನ್ನ ನೆನಪಲ್ಲೇ ಇರ್ತೀನಿ. ನಿನ್ನ ಯೋಚನೆಲೆ ನಿನ್ನ ಯಾವಾಗ ಮೀಟ್ ಮಾಡ್ತೀನಿ ಅನ್ಕೋತಿರ್ತೀನಿ. ಇದೆಲ್ಲ ಮಾಮೂಲಿ ಆಗೋಗ್ಬಿಟ್ಟಿದೆ. ಆ ಮಾಮೂಲಿ ಇರ್ಲಿ, ಈಗ ನಮ್ಮ ಮಾಮೂಲಿ. ಚಿ ಹೋಗೋ. ಅಪ್ಪನ್ ಕೊಡೋ ಮಾಮೂಲಿನೇ ಬೇರೆ, ನಿನಗ್ ಕೊಡೋ ಮಾಮೂಲಿನೇ ಬೇರೆ. ಅಪ್ಪಂಗೆ ಯಾಕೋ ನನ್ ಮೇಲೆ ಅನುಮಾನ ಬಂದ್ಬಿಟ್ಟಿದೆ ಕಣೋ. ಏನ್ ಮಾಡೋದು ಅನು? ನಾವು ಎಷ್ಟು ದಿನ ಹೀಗೆ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಿರೋದು ಹೇಳು? ಅವ್ರ ಅನುಮಾನ ಪಡೋದಕ್ಕೆ ಮುಂಚೆ ನಾವು ಅವ್ರ ಹತ್ರ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕು. ನೀವೇ ಮುಂದೆ ನಿಂತು ನಮ್ಮಿಬ್ಬರು ಮದುವೆ ಮಾಡಿ ಅಂತ ಅವರನ್ನ ಕೇಳ್ಬೇಕು. ಯಾಕೆ ಸುಮ್ಮನಾಗ್ಬಿಟ್ಟೇನು? ನಾನು ಅಪ್ಪನ ಮುಂದೆ ನಿಂತು ಹೇಗ್ ಮಾತಾಡ್ಲಿ? ಹೀಗೆ ಹೆದರ್ಕೊಂಡು ಹೃದಯದ ಮಾತುಗಳನ್ನ ಒಳಗಡೆನೆ ಇಟ್ಕೊಂಡ್ರೆ ಅಷ್ಟೇ. ನೋಡು, ಒಂದ್ ಸಂದರ್ಭ ಬಂದೇ ಬರುತ್ತೆ, ಆಗ ಹೇಳು. ನಾನು ಅಮ್ಮನ ಹತ್ರ ನನ್ನಿಬ್ಬರು ಮದುವೆ ವಿಷಯ ಮಾತಾಡ್ತೀನಿ. ಹೀಗೆ ಸುಮ್ಮನೆ ಮಾತಾಡಿ ಮಾತಾಡಿ ಕಾಲ ಕಳೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಆಮೇಲೆ ನಾವು ಎಲ್ಲ ಕಳ್ಕೋಬೇಕಾಗುತ್ತೆ. ನಾನೇ ಬಂದು ನಿಮ್ಮಪ್ಪನ ಹತ್ರ ಮಾತಾಡೋದ ಹೇಳು. ಏನು ಬೇಕಾಗಿಲ್ಲ, ಸದ್ಯಕ್ಕೆ ನಾವ್ ಇಲ್ಲೇ ಮಾತಾಡ್ಕೊಂಡು ಇಲ್ಲೇ ಇದ್ಬಿಡೋಣ. ನಿನ್ ಮಾತ್ ಕೇಳ್ತಿದ್ರೆ ಕೇಳ್ಬೇಕು ಅಂತ ಅನಿಸ್ತಾ ಇರುತ್ತೆ. ಕೇಳ್ಬೇಕು ಅನ್ಸುತ್ತೆ. ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋ, ಆಮೇಲೆ ನಮ್ಮನೇಲಿ ನಿಮ್ಮನೇಲಿ ನನಗೂ ನಿನಗೂ ಬೇರೆ ಬೇರೆ ಕಡೆ ಮದುವೆ ಮಾಡಕ್ಕೆ ಹುಡುಕ್ತಾ ಇರ್ತಾರೆ. ಆಮೇಲೆ ನಾವು ಒದ್ದಾಡ್ತಾ ಇರ್ಬೇಕಾಗತ್ತೆ. ಈಗ್ಲಾದ್ರೂ ಹೋಗೋಣ ಬಾ. ನೋಡಮ್ಮ ಲಕ್ಷ್ಮಿ, ನನ್ನ ಮಗಳು ಆಗ್ಲೇ ಮದುವೆ ವಯಸ್ಸಿಗೆ ಬಂದಿದ್ದಾಳಮ್ಮ. ನಾವು ಮೊದಲು ಅನ್ಕೊಂಡ್ ಹಾಗೆ ಇಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬಿಡೋಣ, ಏನಂತೀಯಮ್ಮ? ಆಯ್ತಣ್ಣ. ಶಂಕರ್ ಬಂದ್ಮೇಲೆ ನಾನು ಅವನ ಹತ್ರ ಮಾತಾಡ್ತೀನಿ. ಆಯ್ತಮ್ಮ. ನಾನು ಅವನ ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವನ್ ಮನೆಗ್ ಬಂದ ತಕ್ಷಣನೇ ನಾನು ಅವನ ಜೊತೆ ಮಾತಾಡ್ತೀನಣ್ಣ. ಸರಿ ಅಮ್ಮ, ಆದ್ರೆ ಶಂಕರನ್ನ ಆದಷ್ಟು ಬೇಗ ಒಪ್ಸೋ ಜವಾಬ್ದಾರಿ ನಿಂದಮ್ಮ. ಹೌದಾ? ನಾನು ಒಪ್ಪಿಸ್ತೀನಿ. ನಮ್ ಶಂಕರು ಇದುವರೆಗೂ ಯಾವತ್ತೂ ನನ್ನ ಮಾತನ್ನ ಇಲ್ಲ ಅಂದಿಲ್ಲ. ಅವನು ನಿನ್ನ ಮಕ್ಕಳನ್ನ ಮದ್ವೆ ಆಗೋದಕ್ಕೆ ಖಂಡಿತ ಒಪ್ಕೊಂಡೇ ಒಪ್ಕೋತಾನೆ. ಸಂತೋಷಮ್ಮ. ಅವನು ಒಪ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ಸರಿ, ನೀನೇನು ಯೋಚನೆ ಮಾಡ್ಬೇಡಣ್ಣ. ಆಗೋ, ಅವನೇ ಬಂದ ನೋಡು. ನಿಮ್ ಬಾವ ನಿನ್ ಕಾಯ್ತಿದ್ರು. ಬಾಬಾ. ಏನಪ್ಪ ಶಂಕರ, ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಮಾವ. ಅತ್ತೆ ಶಿಲ್ಪ ಎಲ್ಲ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರೆ ಶಂಕರ. ಏನಿಲ್ಲ, ನನ್ನ ಮಗಳ ಜೊತೆ ನಿನ್ನ ಮದುವೆ ವಿಷಯ. ಅಮ್ಮ, ಏನಮ್ಮ ಮಾವ ಹೇಳ್ತಿರೋದು? ಅವಳು ನಿನ್ಗೋಸ್ಕರ ಕಾಯ್ತಿದ್ದಾಳು. ಹೌದು ಶಂಕರ, ನಿಮ್ಮ ಒಪ್ಪಿಗೆ ಬೇಕು ನಂಗೆ. ಅವರು ನಿನ್ ಒಪ್ಪಿಗೆ ಕೇಳ್ತಿದ್ದಾರೆ. ನೋಡು, ನಿಮ್ ಮಾವ ಬಂದಿರೋದು ಒಂದು ಒಳ್ಳೆ ದಿನ ನೋಡಿ ಮದ್ವೆ ಗೊತ್ತು ಮಾಡೋದಕ್ಕೆ. ಶಂಕರ, ಹೇಳಿ ಮಾವ. ಮುಚ್ಚುಮರೆ ಇಲ್ದೆ ನಿನ್ನ ಮನಸ್ಸಲ್ಲಿರೋದನ್ನ ಹೇಳಪ್ಪ. ಯಾಕೆಂದ್ರೆ ಮುಂದೆ ಸಂಸಾರ ಮಾಡ್ಬೇಕಾದವ್ರು ನೀವು ಅಲ್ಲ. ಅದಕ್ಕೆ ಈಗ ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ಅಲ್ವೇ? ಅಮ್ಮ, ಏನಮ್ಮ ಇದು?
ನಾನು ಶಿಲ್ಪನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲಮ್ಮ. ನೀವೇ ಅನ್ಕೊಂಬಿಟ್ರೆ ಹೇಗೆ? ನನ್ನನ್ನು ಒಂದು ಮಾತು ಕೇಳ್ಬೇಕಾಗಿತ್ತಲ್ಲಮ್ಮ. ನೋಡಮ್ಮ ಲಕ್ಷ್ಮಿ, ನಿನ್ನ ಮಗನಿಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಸುಮ್ಮನೆ ಬಲವಂತ ಮಾಡೋದ್ರಿಂದ ಹಾಗೆಲ್ಲ ಅನ್ಕೋಬೇಡ, ನಾನು ಅವನ್ನ ಒಪ್ಪಿಸ್ತೀನಿ. ಅಮ್ಮ, ನೀನೇನೇ ಹೇಳಿದ್ರು ನಾನು ಮದುವೆಗೆ ಒಪ್ಪಲ್ಲಮ್ಮ. ಯಾಕೋ ಹಾಗೆಲ್ಲ ಮಾತಾಡ್ತಿದ್ಯಾ? ಅವ್ರು ಹೇಳ್ತಿರೋದು ನಿನ್ ಒಳ್ಳೇದಕ್ಕೇನೆ. ನೀವಿಬ್ರು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದವರು. ನಿಮ್ಮಿಬ್ರಿಗೂ ಮದ್ವೆ ಮಾಡ್ಬೇಕು ಅಂತ ನಾವ್ ಅವಾಗ್ಲೇ ಅನ್ಕೊಂಡಿದ್ವಿ. ನಿಮ್ಮ ಅಪ್ಪನ ಆಸೆನೂ ಇದೇ ಆಗಿತ್ತು. ಈಗ ನೀನ್ ನೋಡಿದ್ರೆ ಮದ್ವೆ ಆಗಲ್ಲ ಅಂತ ಏನೇನೋ ಹೇಳ್ತಿದ್ಯಾ. ನೋಡಮ್ಮ ಲಕ್ಷ್ಮಿ, ಸುಮ್ನೆ ಶಂಕರನ್ನ ಬಲವಂತ ಮಾಡ್ಬೇಡ. ಅದ್ ಹಾಗಲ್ಲಣ್ಣ. ಅವನಾಗಲ್ಲ ಅಂತ ಹೇಳ್ತಿದ್ದಾನಲ್ಲ. ಇವನೀಗ ಏನೇನೋ ಹೇಳ್ತಾನೆ ಅಂತ ನಿನ್ ಮಗಳನ್ ಬೇಡ ಅನ್ನೋದಕ್ಕೆ ನನ್ನಿಂದ ಆಗಲ್ಲಣ್ಣ. ನಾವವತ್ ಕಷ್ಟದಲ್ಲಿದ್ದಾಗ ನೀನ್ ನಮ್ಗೆ ಎಷ್ಟು ಸಹಾಯ ಮಾಡಿದ್ಯಾ ಅಣ್ಣ. ನೀನು ಮಾಡಿರೋ ಸಹಾಯನ ನಾನ್ ಯಾವತ್ತೂ ಮರೆಯಲ್ಲ. ಮಾವ, ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ. ನಾನು ಆಗ್ಲೇ ಹೇಳಿದಾಗೆ ಶಿಲ್ಪ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ ಮಾವ. ಪ್ಲೀಸ್. ನೋಡ್ದೇನಮ್ಮ, ಈಗೇನ್ ಹೇಳು ಶಂಕರ, ಯಾವುದಕ್ಕೂ ಇನ್ನೊಂದ್ಸರಿ ಯೋಚನೆ ಮಾಡು. ಇನ್ನೇನು ಯೋಚನೆ ಮಾಡಕ್ ಉಳಿದಿಲ್ಲ ಮಾವ. ಆಯ್ತು ಶಂಕರ, ಇದೇನೇ ನಿರ್ಧಾರನ ನಾನೇನು ಬಲವಂತ ಮಾಡೋದಿಲ್ಲಪ್ಪ. ನಾನು ಏನೇನು ಕನಸುಗಳನ್ನ ಕಟ್ಟಿದ್ದೆ. ನನ್ನ ತಂಗಿ ಮಗ ಸುಖವಾಗಿರುತ್ತೆ, ಅವಳು ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅಂತ ಕನಸುಗಳನ್ನ ಕಟ್ಟಿದ್ದೆ. ಅದೆಲ್ಲ ನುಚ್ಚುನೂರಾಗೋದು. ಹೋಗ್ಲಿ ಬಿಡು. ಈಗ ಬಲವಂತ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನನ್ನ ಮಗಳಿಗೆ ಹೇಗೆ ಮದುವೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಮ್ಮ ಕೂತ್ಕೋ. ಏನಪ್ಪ, ಏನು ಮಾತಾಡ್ಬೇಕು ಅಂತ ಹೇಳಿದ್ರಂತೆ? ನಿನ್ನ ವಿಷಯನೇ ಅಮ್ಮ. ನನ್ನ ವಿಷಯನಾ? ಏನಪ್ಪ ಅದು? ಪರೀಕ್ಷೆ ಮುಗೀತು, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ನಾನಿನ್ನು ಏನು ಯೋಚನೆ ಮಾಡಿಲ್ಲಪ್ಪ. ಹಾಗಂದ್ರೆ ಏನಮ್ಮ, ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕು ಅದು ಆಗ್ಲೇಬೇಕಲ್ಲಮ್ಮ. ಹೇಳಿ. ಅದೇ ನಿನ್ ಮದುವೆ. ನೋಡಿಪ್ಪ, ನಾನಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೀನೇ ಹೇಳಿದೆ ತಾನೆ ಓದು ಮುಗಿಯೋವರೆಗೂ ಮದುವೆ ಬೇಡ ಅಂತ. ಈಗ ಓದು ಮುಗೀತಲ್ಲ. ಅದ್ ಹಾಗಲ್ಲಪ್ಪ. ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡಮ್ಮ, ನೆಕ್ಸ್ಟ್ ವೀಕ್ ಗೋಪಿನಾಥ್ ಇದಾನಲ್ಲ, ಅವ್ರ ಮಗ ಅಮೆರಿಕದಿಂದ ಇಲ್ಲಿ ಬರ್ತಾ ಇದ್ದಾನೆ. ಅವನಿಗೆ ನಿನ್ ಕೊಟ್ಟು ಮದುವೆ ಮಾಡೋದು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅಪ್ಪ, ದಿಸ್ ಇಸ್ ಟೂ ಮಚ್. ಏನು, ನೀನು ಮದುವೆ ಮಾಡೋದು ಟೂ ಮಚ್ಚ? ಹಾಗಲ್ಲಪ್ಪ, ನನ್ ಮದ್ವೆ ಬಗ್ಗೆ ನೀವೊಬ್ರೇ ಹೇಗೆ ತೀರ್ಮಾನ ತಗೊಂಡ್ರಿ? ನಾನು ನಿನ್ನ ಅಪ್ಪನಮ್ಮ. ಅಪ್ಪ, ನಂಗೆ ಈಗ್ಲೇ ಮದ್ವೆ ಆಗೋಕೆ ಇಷ್ಟ ಇಲ್ಲಪ್ಪ. ಪ್ಲೀಸ್ ಅಪ್ಪ. ಹಾಗಂದ್ರೆ ಹೇಗಮ್ಮ? ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ. ನಿಮ್ ಪ್ರೆಸ್ಟೀಜ್ಗೋಸ್ಕರ ನಾನು ಯಾರ ಹತ್ರ ತಾಳಿ ಕಟ್ಟಿಸ್ಕೊಳಕ್ಕಾಗತ್ತಾ? ಅವನು ಬೇರೆ ಯಾರಲ್ಲಮ್ಮ, ನನ್ನ ಕ್ಲೋಸ್ ಫ್ರೆಂಡ್ ಗೋಪಿನಾಥ್ ಅವ್ರ ಮಗ. ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾನೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಿದ್ದಾನೆ. ಒಳ್ಳೆ ಹುಡುಗ. ಅಂತ ಹುಡುಗ ಸಿಗೋದು ನಿನ್ನ ಅದೃಷ್ಟ. ಅಪ್ಪ, ನೀವು ಸ್ವಲ್ಪ ಸುಮ್ಮನೆ ಇರಿ. ನನ್ನ ಭವಿಷ್ಯದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅದೆಲ್ಲ ಆಗೋದಿಲ್ಲಮ್ಮ. ಈ ಮದುವೆಗೆ ನೀನು ಒಪ್ಕೊಳ್ಳೇಬೇಕು. ನೋಡಿಪ್ಪ, ನಾನ್ ಮದ್ವೆ ಆಗಲ್ಲ. ನೀವು ಬಲವಂತ ಮಾಡ್ಬೇಡಿ ಪ್ಲೀಸ್. ಅಲ್ಲಮ್ಮ, ಹೀಗಂದ್ರೆ ಹೇಗಮ್ಮ? ನಾನು ಗೋಪಿನಾಥಿಗೆ ಮಾತು ಕೊಟ್ಬಿಟ್ಟಿದ್ದೀರಲ್ಲಮ್ಮ. ನನ್ನ ಮಾತಿ ಬೆಲೆನೇ ಇಲ್ವೇನಮ್ಮ? ನನ್ನ ಬಗ್ಗೆ ಏನು ಅನ್ಕೋತಾರೆ ಅಂತ ಸ್ವಲ್ಪ ಯೋಚನೆ ಮಾಡು, ಅರ್ಥ ಮಾಡ್ಕೊಳಮ್ಮ. ನಾನು ಹೇಳೋದು ನೀನು ಒಳ್ಳೇದಿಕ್ಕೆ. ಇಷ್ಟೆಲ್ಲ ಮಾಡ್ತಾ ಇರೋದು ನಿನ್ನ ಒಳ್ಳೇದಿಕ್ಕೆ ಅಮ್ಮ. ನನ್ನ ಮಗಳು ಚೆನ್ನಾಗಿರ್ಬೇಕು, ಅವಳು ಸುಖವಾಗಿರ್ಬೇಕು, ಅವಳು ನೆಮ್ಮದಿಯಾಗಿರ್ಬೇಕು ಅಂತ ಆಸೆ ನನಗಿಲ್ವೇನಮ್ಮ? ಚಿಕ್ಕ ವಯಸ್ಸಲ್ಲೇ ತಾಯಿನ ಕಳ್ಕೊಂಡ ನಿನ್ನ ಮುದ್ದಿನಿಂದ ಬೆಳೆಸ್ದೆ. ನೀನು ಆಸೆ ಪಟ್ಟಿದ್ರೆಲ್ಲ ತಂದ್ಕೊಟ್ಟೆ. ಇಂಥದ್ದು ಬೇಕು ಅಂದಿದ್ದನ್ನೆಲ್ಲ ನಾನು ತಂದ್ಕೊಡ್ಲಿಲ್ವೇನಮ್ಮ? ಅಪ್ಪ, ನೀವ್ ಹೇಳುದು ಸರಿಪ್ಪ. ಆದ್ರೆ ನನ್ನ ಮನಸ್ಥಿತಿ ಬಗ್ಗೆನೂ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಪ್ಪ. ನಂಗೂ ಒಂದ್ ಮನ್ಸಿದೆಪ್ಪ. ನನ್ನ ಮನ್ಸಿಗೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ. ನನ್ನ ಮನ್ಸನ್ನ ಹಾಳು ಮಾಡ್ಕೊಂಡು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಂಗೊಂಚೂರು ಇಷ್ಟ ಇಲ್ಲಪ್ಪ.
ಇವತ್ತು ಯಾಕೋ ಮೂಡ್ ಸರಿ ಇಲ್ಲ ಅಂತ ಕಾಣುತ್ತೆ. ಇನ್ನೊಂದ್ಸರಿ ಮಾತಾಡೋಣ. ಯಾಕಣ ಆಗ್ಲೇ ಹೊರಟು ನಿಂತಿದ್ಯಾ? ಇನ್ನೇನು ಮಾಡೋದು ಹೇಳು. ತಿಂಡಿ ತಿನ್ಕೊಂಡು ಹೊರಡ್ಬೋದಲ್ಲ. ಅಯ್ಯೋ ಬೇಡಮ್ಮ, ಎಲ್ಲ ಶಂಕರು ಎದ್ಮೇಲೆ ಅವನ್ಗೂ ಹೇಳಿ ಹೋಗ್ಬೋದಾಗಿತ್ತು. ಅವನಿಗೆ ಯಾಕೆ ಮನಸ್ಸು ನೋಯಿಸ್ಬೇಕು? ಅಣ್ಣ, ಶಂಕರು ಏನೋ ಆತ್ರದಲ್ಲಿ ಮಾತಾಡ್ಬೇಡ ಅಂತ ನೀನ್ ಅವನ ಮೇಲೆ ಬೇಜಾರಾಗಿದ್ಯಾ? ಇಲ್ಲಮ್ಮ, ನೀನೇನು ಯೋಚನೆ ಮಾಡ್ಬೇಡ. ನಿನ್ನ ಮಗಳು ಯಾವತ್ತಿದ್ರು ನನ್ ಮನೆ ಸೊಸೆನೆ. ಅದೆಲ್ಲ ಮುರಿದು ಹೋಯ್ತಮ್ಮ. ಈ ಮದ್ವೆನ ತಪ್ಸೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅಣ್ಣ. ನನ್ ಮಾತ್ ನಂಬು. ಏನು ಈ ಮದ್ವೆ ನಡ್ದೇ ನಡೆಯುತ್ತಣ್ಣ. ನಾನೇನು ಬರ್ತೀನಮ್ಮ. ಅಣ್ಣ, ಅಮ್ಮ, ಯಾಕಮ್ಮ ಏನೋ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ಯಾ? ನಿಮ್ಮ ಮಾವ ಈಗ ತಾನೇ ಹೋದ್ರು. ಹೌದಾ? ಎಷ್ಟು ಬೇಜಾರು ಮಾಡ್ಕೊಂಡ ಗೊತ್ತಾ? ಯಾಕಮ್ಮ? ಅಲ್ಲ ಶಂಕರು, ನೀನ್ ಯಾಕೆ ಮದ್ವೆ ಬೇಡ ಅಂದೆ? ಅವ್ರು ನನ್ಗೆ ಎಷ್ಟು ಸಹಾಯ ಮಾಡಿದ್ರು ಗೊತ್ತಾ? ಅಲ್ಲಮ್ಮ, ಅವ್ರು ಸಹಾಯ ಮಾಡಿದಾರೆ ಅಂತ ಅವ್ರ ಮಗಳನ್ನ ಮದುವೆ ಆಗಕ್ಕಾಗತ್ತೇನಮ್ಮ? ನೋಡ್ ಶಂಕರ, ನೀನ್ ನನ್ನ ಅಣ್ಣನ ಮಗಳನ್ನ ಮದ್ವೆ ಆಗ್ಲೇಬೇಕು. ನಾನು ಅವನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತಿಗೆ ನೀನ್ ಬೆಲೆ ಕೊಡೋದಾದ್ರೆ ಇದನ್ನ ಒಪ್ಕೊಳ್ಳೇಬೇಕು. ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು. ಅಮ್ಮ, ನನಗೆ ಮದುವೆ ಇಷ್ಟ ಇಲ್ಲಮ್ಮ. ಹಾಗಾದ್ರೆ ನಿನ್ ತಾಯಿ ಮಾತಿಗೆ ನೀನ್ ಬೆಲೆ ಕೊಡೋದಿಲ್ವಾ? ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನ್ ನಿನ್ ಮಾತಿಗೆ ಬೆಲೆ ಕೊಡಲ್ಲ ಅಂತ ಹೇಳಿದ್ದೇನಮ್ಮ. ನೋಡಮ್ಮ, ಅವ್ರು ಸಹಾಯ ಮಾಡಿದ್ದಾರೆ ನಿಜ. ಅವ್ರ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ನಾನು ಒಂದ್ ಒಳ್ಳೆ ಕಡೆ ಕೆಲಸ ಸೇರ್ಕೊಳ್ಳೋವರೆಗೂ ಈಗಲೇ ಏನು ಹೇಳಕ್ಕಾಗಲ್ಲಮ್ಮ. ಹೌದಪ್ಪ, ನೀನ್ ಹೇಳೋದನ್ನೆಲ್ಲ ಒಪ್ಕೋತೀನಿ. ನಿನ್ನ ಈ ತೀರ್ಮಾನದಿಂದ ನಮ್ಮೆಲ್ಲರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅಮ್ಮ, ನಾನ್ ಹೇಳೋದನ್ನ ಕೇಳಮ್ಮ. ನನಗೆ ಮದುವೆ ಇಷ್ಟ ಇಲ್ಲ. ಶಂಕರು, ಯಾಕೋ ಹೀಗಾಡ್ತಿದ್ಯಾ? ಅಲ್ಲ ಕಣೋ, ನನ್ ತವ್ರ ಮನೆ ಸಂಬಂಧನ ಯಾಕೋ ಇಷ್ಟು ದೂರ ಮಾಡ್ತಿದ್ಯಾ? ನೀನ್ ಏನಾದ್ರೂ ಅನ್ಕೋ ಶಂಕರು, ಎಷ್ಟು ಬೇಜಾರ್ ಬೇಕಾದ್ರೂ ಮಾಡ್ಕೋ. ಇವತ್ತು ನಾವ್ ಈ ಸ್ಥಿತಿಲಿ ಇರೋದಕ್ಕೆ ಅವರೇ ಕಾರಣ ಆಗಿದಾರ ಕಣೋ. ಅವರನ್ನೇ ಮರಿತಿದ್ಯಲ್ಲ ನೀನು. ಅಲ್ಲಮ್ಮ, ಅವ್ರು ನಾನು ಮರಿತಿಲ್ಲಮ್ಮ. ಅವ್ರು ನಮ್ಗೆ ಸಹಾಯ ಮಾಡಿದ್ದಾರೆ ನಿಜ. ಹಾಗಂತ ನಾನು ಇಲ್ಲ ಅಂತ ಹೇಳ್ತಿರೋಲ್ಲಮ್ಮ. ಆವಾಗ ನಮ್ಮ ಪರಿಸ್ಥಿತಿನೂ ಆ ಥರ ಇತ್ತು. ನಾನು ಒಂದು ಒಳ್ಳೆ ಕಡೆ ಕೆಲಸ ಸೇರ್ಕೊಂಡು ಅವ್ರು ಮಾಡಿರೋ ಸಹಾಯಕ್ಕೆ ನಾನು ನನ್ನ ಕೈಲಾದ ಸಹಾಯ ಮಾಡ್ತೀನಮ್ಮ. ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಏನು ಹೇಳ್ತಿದ್ಯಾ? ಅಮ್ಮ, ನಾನು ಅನು ಅನ್ನೋ ಒಂದು ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೀನಮ್ಮ. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ದೀನಮ್ಮ. ಏನದ್ಯೋ? ಏನು ಹೇಳ್ತಿದ್ಯಾ ನೀನು? ಯಾಕೋ ಹೀಗ್ ಮಾಡ್ದೆ? ಯಾಕೋ? ಅಮ್ಮ, 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 ಅಮ್ಮ ಅಳ್ಬೇಡಮ್ಮ. ಅಮ್ಮ ಅಳ್ಬೇಡ. ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ಬಾಮ್ಮ ಒಳಗಡೆ ಬಾ. ಅನು, ಏ ಅನು, ಅನು, ಯಾಕೆ ಮೌನವಾಗಿದೆಯಾ? ನೀವು ಮೌನವಾಗಿದ್ದೀರಲ್ಲ, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಹೌದಾ? ಅನು, ನೋಡು, ನನಗೇನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಶಂಕರ್, ಯಾವುದೇ ಕಾರಣಕ್ಕೂ ನೀವು ನನ್ನ ಕೈ ಬಿಡಲ್ಲ ತಾನೆ? ಏನನು ಎಂತ ಮಾತು ಅಂತಾಡ್ತಿದ್ಯಾ? ನೋಡು, ನನ್ವತ್ತೇ ಅಲ್ಲ, ಯಾವತ್ತೂ ಅಷ್ಟೇ. ಯಾರು ಏನೇ ಹೇಳಿದ್ರು ನಾನಂತೂ ನಿನ್ ಕೈ ಬಿಡಲ್ಲ. ನೋಡು, ಸುಮ್ಮನೆ ಮನ್ಸಿಗೆ ಏನೇನೋ ಹಚ್ಕೊಂಡು ಕೊರಗಬೇಡ, ಆಯ್ತಾ? ಮೊದಲು ನಾನು ಕೇಳೋದಕ್ಕೆ
ನೀವು ಉತ್ತರ ಕೊಡಿ. ಹೇಳು. ನೀವು ನನ್ನ ಪ್ರೀತಿಸ್ತಿದ್ದೀರಾ ತಾನೆ? ಆಕಾಶ ಭೂಮಿ ಎರಡೂ ಒಂದಾದ್ರೂ ಸರಿ, ಆದ್ರೂ ಸರಿ, ನಾನಿನ್ನ ಪ್ರೀತಿಸ್ತೀನಿ, ಪ್ರೀತಿಸ್ತಾನೇ ಇರ್ತೀನಿ. ಶಂಕರ್, ನಮ್ ಡ್ಯಾಡಿ ನಂಗೆ ಮದ್ವೆ ಮಾಡ್ತಾರಂತೆ. ಒಳ್ಳೇದೇ ಅಲ್ವೇ? ಮದುವೆ ಮಾಡ್ಕೊಳ್ಳೋದು ಒಪ್ಕೋ. ಶಂಕರ್, ನಿಂಗ್ ಕೋಪನೇ ಬರೋದಿಲ್ವಾ? ಇಲ್ಲ, ಮದುವೆ ತಾನೇ ಮಾಡ್ಕೊಂಡೆ. ಸುಮ್ನೆ ತಮಾಷೆ ಮಾಡಿ ಏನಿದ್ರು ಹೇಳ್ಬೇಡ ನೀನು. ನೋಡನು, ನಿನ್ನನ್ ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳೋದಿಲ್ಲ, ಆಯ್ತಾ? ಹಾಗಂತ ನಿಮ್ ತಾಯಿ ಹತ್ರ ನೇರವಾಗಿ ಹೇಳ್ಬಿಡು, ನಾನು ಅವಳನ್ನೇ ಮದ್ವೆ ಆಗೋದು ಅಂತ. ನಮ್ಮಿಬ್ಬರ ಪ್ರೀತಿ ಬಗ್ಗೆ ನಾನು ನಮ್ಮ ಅಮ್ಮನ ಹತ್ರ ಹೇಳಿದೆ ಅನ್ನೋ, ಅದಕ್ಕೆ ಅವರು. ಹೌದಾ? ಏನಂದ್ರು? ಮದ್ವೆಗೆ ಒಪ್ಕೊಂಡ್ರಾ? ಒಪ್ಕೊಂಡ್ರು, ಆದ್ರೆ ಹುಡುಗಿ ಯಾರು ಗೊತ್ತಾ? ಯಾರು? ನಮ್ ತಾಯಿ ಅಣ್ಣನ ಮಗಳು. ಏ ಅನು, ನಿಂತ್ಕೊಳೆ. ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ, ಅದಕ್ಕೆಲ್ಲ ನೀನು ಯಾಕೆ ಬೇಜಾರಾಯ್ತಾ? ಶಂಕರ್, ನಮ್ ತಂದೆನೂ ಅಷ್ಟೇ. ಅವ್ರ ಸ್ನೇಹಿತರ ಮಗ ಯಾರೋ ಅಮೆರಿಕದಲ್ಲಿದ್ದಾರಂತೆ. ಅವ್ರಿಗೆ ನನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅನು, ನಾವಿಬ್ರು ಹೀಗೆ ಸುಮ್ಮನೆ ಇರೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀನು ಹೋಗಿ ನಿಮ್ಮ ಅಪ್ಪನ ಹತ್ರ ಹೇಳಿ ಮದುವೆಗೆ ಒಪ್ಸು. ಅವ್ರು ಒಪ್ತೆ ಹೋದ್ರೆ? ನೋಡು, ಮೊದಲು ಅವ್ರ ವಿಷಯ ತಿಳಿಸಿ ಒಪ್ಸೋದಿಕ್ ಪ್ರಯತ್ನ ಪಡು. ಆಗದೆ ಇದ್ರೆ ಆಮೇಲೆ ಏನ್ ಮಾಡೋದು ಅಂತ ಡಿಸೈಡ್ ಮಾಡೋಣ, ಗೊತ್ತಾಯ್ತಾ? ಸರಿ, ನಾನಿನ್ ಬರ್ತೀನಿ. ಆಯ್ತು ಅನು, ಆಲ್ ದ ಬೆಸ್ಟ್. ಅಪ್ಪ, ಕೂತ್ಕೊಳ್ಳಮ್ಮ. ನನಗೆ ಗೊತ್ತಿತ್ತಮ್ಮ ನೀನು ಬಂದೇ ಬರ್ತೀಯ ಅಂತ. ಅದ್ಯಾಗೆ ಅಷ್ಟೊಂದು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ? ಈ ಹೆಣ್ಮಕ್ಳೇ ಹೀಗೆ, ಮೊದಲು ಮದುವೆ ಬೇಡ ಬೇಡ ಅಂತ ಹಠ ಮಾಡ್ತಾರೆ, ಆಮೇಲೆ ಆದಷ್ಟು ಬೇಗ ಮದುವೆ ಮಾಡ್ಲಿ ಅಂತ ಮನಸ್ಸಿನಲ್ಲಿ ಆಸೆ ಇದ್ದೇ ಇರುತ್ತೆ. ಹೌದಪ್ಪ, ನಾನ್ ಮದ್ವೆ ಮಾಡ್ಕೊಳಕ್ ರೆಡಿ. ಅನು, ಏನಮ್ಮ ನೀನು ಹೇಳ್ತಾ ಇರೋದು? ಈ ಮಾತು ಕೇಳೋದಕ್ಕೋಸ್ಕರ ನಾನು ಎಷ್ಟು ದಿನದ ಕಾಯ್ತಾ ಇದ್ದಮ್ಮ. ಇವತ್ತು ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಈಗಲೇ ಫೋನ್ ಮಾಡ್ತೀನಿ ಗೋಪಿನಾಥ್ಗೆ. ಅಪ್ಪ, ನಾನು ಹೇಳಿದ್ದು ಅವ್ರನ್ನಲ್ಲ, ನಾನೊಬ್ರನ್ನ ಲವ್ ಮಾಡ್ತಾ ಇದ್ದೀನಿ. ಅವ್ರು ಶಂಕರು ಅಂತ. ನಾನ್ ಮದ್ವೆ ಆಗೋದಾದ್ರೆ ಅವ್ರನ್ನೇ ಅಪ್ಪ. ಏನಮ್ಮ ಏನಮ್ಮ ನೀನು ಹೇಳ್ತಾ ಇರೋದು? ಯಾರನ್ನ ಕೇಳಿಂತ ತೀರ್ಮಾನ ತಗೊಂಡೆ ನೀನು? ನನ್ನ ಭವಿಷ್ಯದ ಬಗ್ಗೆ ನೀವು ತೀರ್ಮಾನ ತಗೋಬಹುದು, ನನ್ನ ಮದ್ವೆ ಬಗ್ಗೆ ನಾನ್ ತೀರ್ಮಾನ ತಗೋಬಾರ್ದಾ? ಅನು, ನಾನು ನಿನ್ ತಂದೆ ಅಮ್ಮ. ನಿನಗೋಸ್ಕರ ನಾನು ಎಷ್ಟು ತ್ಯಾಗ ಮಾಡಿದ್ದೀನಿ ಗೊತ್ತಾ? ನೀನ್ ತಗೊಂಡಿರೋ ತೀರ್ಮಾನ, ನಿನ್ನ ಬಾಯಿಂದ ಬರ್ತಾ ಇರೋ ಮಾತು ವೆರಿ ಬ್ಯಾಡ್ ಅಮ್ಮ. ಪ್ಲೀಸ್ ಅಪ್ಪ, ನಾನು ಸರಿಯಾದ ಡಿಸಿಷನ್ ತಗೊಂಡಿದ್ದೀನಿ. ಅನು, ನಿನ್ ತಾಯಿ ಸತ್ತಾಗ ನೀನಿನ್ನು ಹಾಲು ಕುಡಿಯೋ ಹಸು ಕಂದಾನಮ್ಮ. ಬಂಧುಗಳು ಸ್ನೇಹಿತರು ಎಷ್ಟೋ ಜನ ನನಗೆ ಹೇಳಿದ್ರು, ನೀನೊಂದು ಮದುವೆ ಮಾಡ್ಕೋ, ಮಗುಗೊಂದು ತಾಯಿ ಬೇಕಾಗುತ್ತೆ ಅಂತ. ನಿನಗೆ ಮಲತಾಯಿ ತರಬಾರ್ದು ಅಂತ ನಾನು ಸುಖ ಸಂತೋಷನ ತ್ಯಾಗ ಮಾಡಿದ್ದಕ್ಕೆ ಒಳ್ಳೆ ಬಹುಮಾನ ಕೊಟ್ಟೆ ಅಮ್ಮ, ಒಳ್ಳೆ ಬಹುಮಾನ ಕೊಟ್ಟೆ. ಅಪ್ಪ, ಅದು ಹಾಗಲ್ಲ. ಪ್ಲೀಸ್ ಮುಟ್ಬೇಡ ನನ್ನ. ಅಪ್ಪ, ನನ್ನ ಮಾತು ಪ್ಲೀಸ್ ಲೀವ್ ಮೀ ಅಲೋನ್. ಏನು ಬರ ಕೇಳಿದ್ದ? ಏನಿಲ್ಲ ಕಣೋ, ಅದೇ ಲೋ ಪ್ರಾಬ್ಲಮ್. ನಿನಗೆ ಗೊತ್ತಲ್ಲ, ನಾನು ಅವನನ್ನ ಲವ್ ಮಾಡ್ತಿರೋದು. ಅದಕ್ಕೆ ಏನಾಯ್ತು ಇವಾಗ? ಏನಿಲ್ಲ ಕಣೋ, ನಮ್ಮಿಬ್ಬರು ಮದುವೆಗೆ ಅವ್ರ ಅಪ್ಪ ಹಠ ಬಂದಿದ್ದಾರೆ. ನಮ್ಮನೇಲಿ ನಮ್ಮಮ್ಮ ಮಾವನ್ ಮಗಳನ್ನೇ ಮದುವೆ ಆಗುವಂತ ಹಠ ಹಿಡಿದಿದ್ದಾರೆ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೋ. ನೀನೇ ಒಂದು ಐಡಿಯಾ ಕೊಡು. ಅನುನ ಅವ್ರಪ್ಪ ತುಂಬಾ ಬಲವಂತ ಮಾಡ್ತಿದ್ದಾರೆ. ಅದ್ಯಾರೋ ಅಮೆರಿಕದ ಹುಡುಗ ಅಂತೆ, ಅವನೇ ಮದುವೆ ಮಾಡ್ಕೊಂತ ಹಠ ಹಿಡಿತಿದಾರಂತೆ. ಅದಕ್ಕೆ ಅನು ನಿನ್ನನ್ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ, ಇಲ್ಲ ಅಂದ್ರೆ ವಿಷ ಕುಡಿದ್ಬಿಟ್ಟು ಸತ್ತೋಗ್ತೀನಿ ಅಂತ ಗಲಾಟೆ ಮಾಡ್ತಿದ್ದಾಳೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ ಕಣೋ. ಒಂದ್ ಕೆಲಸ ಮಾಡೋ,
ನೀನು ಮತ್ತೆ ಅನು ಇಬ್ರು ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಮದುವೆ ಆಗ್ಬಿಡಿ. ಆಮೇಲೆ ಏನಾಗುತ್ತೋ ನೋಡೋಣ. ನೀನ್ ಹೇಳ್ದಾಗ ಆಗುತ್ತೇನೋ? ಓಕೆ, ಆಯ್ತು ಕಣ. ನೀನ್ ಹೇಳ್ದಾಗೆ ಮಾಡಕ್ ಟ್ರೈ ಮಾಡ್ತೀನಿ. ಆದ್ರೆ ನಮ್ಮಿಬ್ಬರ ಮದುವೆಗೆ ನೀನ್ ಸಾಕ್ಷಿ ಆಗ್ಬೇಕು. ಆಯ್ತು. ಅನು, ನಿಮ್ಮ ಅಪ್ಪನ ಹತ್ರ ನಮ್ಮಿಬ್ಬರು ವಿಷಯ ತಿಳಿಸ್ತೀಯಾ? ತಿಳಿಸ್ತೆ ಶಂಕರ್, ಆದ್ರೆ ಅವರು ಒಪ್ಕೋತಾ ಇಲ್ಲ. ಅವ್ರ ಸ್ನೇಹಿತರ ಮಗ ಗೋಪಿನಾಥ್ ಇದ್ದಾರಲ್ಲ, ಅವ್ರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಹಠ ಮಾಡ್ತಿದ್ದಾರೆ. ಅನು, ನಮ್ಮ ಅಮ್ಮನೂ ಅದೇ ತರ ಹಠ ಮಾಡ್ತಿದ್ದಾರೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಮಾಡೋದೇನು, ಇಬ್ರು ಹೋಗಿ ರಿಜಿಸ್ಟರ್ ಆಫೀಸ್ನಲ್ಲಿ ಮದ್ವೆ ಆಗ್ಬಿಡೋಣ. ಅದೆಲ್ಲ ಆಗದೇ ಇರೋ ವಿಷಯನು. ಯಾಕೆ, ನಾವಿಬ್ರು ಮೆಜಾರ್ಟಿಗೆ ಬಂದಿಲ್ವಾ? ನಾನು ಹೇಳಿದ ಆ ರೀತಿ ಅಲ್ಲ. ನಾವಿಬ್ರು ವಿದ್ಯಾವಂತರಾಗಿದ್ದು, ಇಷ್ಟೊಂದು ತಿಳುವಳಿಕೆ ಇದ್ದು, ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡಿಕೊಂಡು ಹೆತ್ತವ್ರನ್ನ ಎದುರಾಕೊಳ್ಳೋದು ಒಂಚೂರು ಸರಿಯಲ್ಲ. ಅನು, ನಿಮ್ಮ ಅಪ್ಪನ್ನು ನಮ್ಮ ಅಮ್ಮನ್ನು ಒಪ್ಸಿ ಮದುವೆ ಮಾಡ್ಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ. ಏನಂತೀಯ? ಶಂಕರ್, ನಂಗೆ ತುಂಬಾ ಭಯ ಆಗ್ತಿದೆ. ನಾವಿಬ್ರು ಇಲ್ಲಿ ದೂರ ಆಗ್ತೀವೇನು ಅಂತ. ನೋಡು ಶಂಕರ್, ನಾವಿಬ್ರು ದೇವಸ್ಥಾನದಲ್ಲೋ ಇಲ್ಲ ರಿಜಿಸ್ಟರ್ ಆಫೀಸ್ನಲ್ಲೋ ಮದ್ವೆ ಆಗೋಣ. ಇಲ್ಲ ಅಂದ್ರೆ ಈ ಊರನ್ನ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ಅವಾಗ ಯಾವ ಯೋಚನೆನೂ ಇರಲ್ಲ. ನಮ್ಮಪ್ಪ ನಿಮ್ಮಮ್ಮನೆ ಹುಡ್ಕೊಂಡು ಬರ್ಬೇಕು. ಹಾಗಾಗತ್ತೆ ನೋಡು. ಪ್ಲೀಸ್, ಇಲ್ಲ ಅನ್ಬೇಡ. ನಾವೀಗ ನೆಗ್ಲೆಕ್ಟ್ ಮಾಡಿದ್ರೆ ನಾವಿಬ್ರು ದೂರ ಆಗೋದಂತೂ ಗ್ಯಾರಂಟಿ. ಅನು, ನಾನಿದ್ದೀನಿ, ನೀನೇನು ಯೋಚನೆ ಮಾಡಬೇಡ. ಎಲ್ಲಿ ನನ್ನ ಮುಖ ನೋಡು. ಏಯ್, ನನ್ನ ಮುಖದಲ್ಲಿರೋ ಭಾವನೆಗಳೇ ಹೇಳಲ್ವಾ ನಮ್ಮಿಬ್ಬರನ್ನು ಯಾರು ದೂರ ಮಾಡಕ್ಕಾಗಲ್ಲ ಅಂತ? ಆಯ್ತು ಶಂಕರ್, ನಿನ್ ಧೈರ್ಯದ ಮೇಲೆ ನಾನಿರ್ತೀನಿ. ಆದ್ರೆ ಆದಷ್ಟು ಬೇಗ ನಮ್ಮಪ್ಪ ನಿಮ್ಮಮ್ಮನ್ನ ಒಪ್ಪಿಸ್ಬೇಕು. ಆಯ್ತು ಡಾರ್ಲಿಂಗ್. ಏನಪ್ಪ ಶಂಕರು, ಆಕ್ಟಿವಿಟಿ ಏನಾದ್ರೂ ಬೇಕಿತ್ತಾ? ಏನ್ ಬೇಕು ಹೇಳು, ಏನ್ ಬೇಕು ಹೇಳು. ಅದು ಏನು ಬೇಡಮ್ಮ. ಅಮ್ಮ, ನಾನೊಂದು ಕೇಳ್ತೀನಿ, ಆಗಲ್ಲ ಅನ್ಬಾರ್ದು. ಏನು ಅದು? ಅದು ನೀನು ಇಲ್ಲ ಅಂತ ಹೇಳ್ಬಾರ್ದು. ಅದೇನು ಅಂತ ಹೇಳಪ್ಪ. ನೀನ್ ಯಾವತ್ತಾನೇ ನಾನಿಲ್ಲ ಅಂತ ಹೇಳಿದ್ದೀನಿ. ಏನಿಲ್ಲಮ್ಮ, ನೀನೊಂದ್ಸಾರಿ ಅನುನ ನೋಡ್ಬೇಕು ಅಂತ. ಶಂಕರು, ಅದೊಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಇದ್ದ ಹೇಳು, ಬೇರೆ ಏನಾದ್ರೂ ಇದ್ದ ಹೇಳು. ಅಮ್ಮ, ದಯವಿಟ್ಟು ಹಾಗನ್ಬೇಡಮ್ಮ. ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ನೋಡ್ ಮಗನೇ, ನೀನ್ ಹೀಗೆಲ್ಲ ಮಾತಾಡ್ಬೇಡ. ನನ್ಗಿರೋನು ನೀನೊಬ್ನೇ ಕಣಪ್ಪ. ನೋಡು, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಅಮ್ಮ, ನನಗೋಸ್ಕರ ಒಂದ್ಸಾರಿ ಬಂದ್ ನೋಡಮ್ಮ. ಹಾಗೂ ನಿನ್ನ ಅಭಿಪ್ರಾಯ ಬದಲಾಗದೆ ಇದ್ರೆ ನೀನ್ ಹೇಳ್ದಂಗೆ ನಾನು ಕೇಳ್ತೀನಮ್ಮ. ಹಾಗಲ್ಲ ಶಂಕರು, ನನ್ ಮಾತನ್ನ ಸರಿಯಾಗಿ ಕೇಳು. ನೀನು ನಿನ್ ಮಾವನ್ ಮಗಳನ್ನೇ ಮದ್ವೆ ಆಗು. ಶಂಕರು, ನೀನ್ ಒಂದ್ಸಲ ಹೋಗಿ ಅವಳನ್ನ ನೋಡ್ಕೊಂಡ್ ಬಂದ್ರೆ, ಅವಳು ನಿನ್ಗಿಷ್ಟ ಆಗ್ದಿದ್ರೆ, ನೀನ್ ಒಪ್ಪಿರೋ ಹುಡುಗಿ ಜೊತೆಲಿ ನಾನು ನಿನಗೆ ಮದ್ವೆ ಮಾಡಿಸ್ತೀನಿ. ಇದು ನಿನ್ಗೊಪ್ಗೆನಾ? ಆಯ್ತಮ್ಮ, ಹಾಗೆ ಆಗ್ಲಿ. ಆದ್ರೆ ಅದಕ್ಕೆ ಮುಂಚೆ ನೀನು ಒಂದ್ಸಾರಿ ಅನುನ್ ಬಂದ್ ನೋಡಮ್ಮ. ಹಾಗೂ ಅನು ನಿಂಗೆ ಒಪ್ಪಿಗೆ ಆಗದೆ ಇದ್ರೆ ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ನಲ್ಲ. ಅನು ತುಂಬಾ ಒಳ್ಳೆಯವಳಮ್ಮ. ಏನಪ್ಪ, ನಿನ್ನಿಷ್ಟನೇ ನನ್ನಿಷ್ಟ.
ನಿನ್ ಸಂತೋಷನೇ ನನಗೆ ಮುಖ್ಯ. ಅಮ್ಮ, ನಾಳೆ ಬೆಳಗ್ಗೆ ನಾನು ಮನೆಗೆ ಹೋಗೋಣಮ್ಮ. ನಿನ್ ಮನಸ್ಸನ್ನ ಬದಲಾಯಿಸ್ಬೇಡ. ಆಯ್ತಪ್ಪ, ಬಂದೇ ಇರು. ಅನು, ಯಾರು? ಅನು ಇದ್ದಾರಾ? ಅನು ಒಳಗಡೆ ಉಂಟು, ಕರಿತೀನಿ, ಕೂತ್ಕೊಳ್ಳಿ. ಕೂರಿ ಮರ ಇದೆ, ಬಮ್ಮ. ಶಂಕರ್, ಯಾವಾಗ ಬಂದ್ರಿ? ಅನು ಇವ್ರ ನಮ್ಮ ತಾಯಿ. ನಮಸ್ತೆ. ನಮಸ್ತೆ ಅಮ್ಮ. ಚೆನ್ನಾಗಿರೋ. ನೀವಿಬ್ರು ಕೂತ್ಕೊಂಡಿ, ನಾನು ಹೋಗಿ ಅಪ್ಪನ್ ಕರ್ಕೊಂಡ್ ಬರ್ತೀನಿ. ಆಯ್ತಮ್ಮ. ಅಪ್ಪ. ಏನಮ್ಮ? ಅನು ಹೇಗಿದ್ದಾಳಮ್ಮ? ಅವ್ರು ಬಂದಿದ್ದಾರೆ. ಯಾರು? ಅದೀಪ, ನಾನ್ ಹೇಳಿದ್ನಲ್ಲ, ಶಂಕರ ಮತ್ತವ್ರ ತಾಯಿ. ನಾನು ಯಾರ ಹತ್ರನೂ ಮಾತಾಡೋಕೆ ಇಷ್ಟಪಡಲ್ಲ, ನೀನು ಹೇಳಿ ಕಳ್ಸು. ಅಪ್ಪ, ಈಗ ನೀವು ಬಂದಿಲ್ಲ ಅಂದ್ರೆ ಅವ್ರು ಏನ್ ತಿಳ್ಕೊತಾರೆ? ಬನ್ನಿಪ್ಪ, ಬನ್ನಿಪ್ಪ, ಪ್ಲೀಸ್ ಬನ್ನಿಪ್ಪ. ಅಪ್ಪ, ಇವ್ರಿ ಶಂಕರ್, ಅವ್ರ ತಾಯಿ. ನಮಸ್ಕಾರ. ಏನಾಗಬೇಕಾಗಿತ್ತು? ಅದು ನಿಮ್ಮನ್ನ ನೋಡೋಣ ಅಂತಾನೆ ಬಂದ್ವಿ. ನಮ್ ಶಂಕರು ನಿಮ್ ಬಗ್ಗೆ ಎಲ್ಲ ಹೇಳಿದಾನೆ, ಅದಕ್ಕೆ ಮಾತಾಡೋಣ ಅಂತ ಬಂದ್ವಿ. ಹೌದು, ಅದಕ್ಕೆ ಬಂದ್ವಿ. ನೀನೇನ್ ಕೆಲಸ ಮಾಡ್ತಾ ಇದೀಯಪ್ಪ? ಓದ್ ಮುಗಿಸಿದ್ದೀನಿ, ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಹೋ, ಕೆಲ್ಸಕ್ಕೆ ಟ್ರೈ ಮಾಡ್ತಿದೀಯಾ? ನೋಡಿ, ನನಗೆ ಎಷ್ಟೋ ಬಿಸ್ನೆಸ್ ಇದೆ, ಅಲ್ಲದೆ 250 ಎಕರೆ ತೋಟ ಇದೆ, ಎಸ್ಟೇಟು, ಕಾರು, ಬಂಗ್ಲೆ ಎಲ್ಲ ಇದೆ. ಅದಕ್ಕೆಲ್ಲ ನನ್ನ ಮಗಳೇ ವಾರಸ್ತಾರಳು. ಅಪ್ಪ, ಏನ್ ಹೇಳ್ತಿದ್ದೀರಾ? ನೀನ್ ಸುಮ್ಮನಿರಮ್ಮ. ನೋಡಿ, ನಮ್ಮ ಮನೆತನ, ನಮ್ಮ ಘನತೆ, ನಮ್ಮ ಗೌರವಕ್ಕೆ ಸರಿ ಒಂದು ಅಂತ ಕಡೆ ಸಂಬಂಧ ಬೆಳಬೇಕು ಅಂತ ನಾನ್ ತೀರ್ಮಾನ ಮಾಡಿದ್ದೀನಿ. ನೀವೇನ್ ಹೇಳ್ತೀರಾ? ಶಂಕರು, ನಾವಿಲ್ಲಿ ಹೋಗೋಣ ಬಾ. ಶಂಕರ್, ಅಮ್ಮ ನಿಂತ್ಕೊಮ್ಮ. ಅಪ್ಪ. ಶಂಕರ್ ಮತ್ತೆ ಅವ್ರ ತಾಯಿಗೆ ಮನ್ಸಿಗೆ ನೋವು ಮಾಡಿದ್ರಲ್ಲ, ಅದು ಇರೋ ವಿಷಯ ಹೇಳಿದೆ. ಅವ್ರ ಮನಸ್ಸಿಗೆ ನೋವಾದ್ರೆ ನಾನೇನ್ ಮಾಡ್ಲಿ? ನೋಡಿ, ನಿಮ್ಮ ಆಸ್ತಿ ಅಂತಸ್ತನೆಲ್ಲ ನೀವೇ ಇಟ್ಕೊಳ್ಳಿ. ನಾನ್ ಮದ್ವೆ ಆದ್ರೆ ಶಂಕರ್ನೇ ಆಗೋದು. ಅಲ್ಲಮ್ಮ, ಲವ್ ಮಾಡೋದ್ ಮಾಡ್ದೆ, ನಮ್ಮ ಲೆವೆಲ್ ತಕ್ಕಂತಿರೋ ಲವ್ ಮಾಡಿದ್ದೆ, ನಾನು ಮೆಚ್ಕೋತಾ ಇದ್ದೆ. ಸುಖ ಸಂತೋಷ ಎಲ್ಲ ಆಸ್ತಿ ಅಂತಸ್ತಲ್ಲಿ ಇರಲ್ಲಪ್ಪ, ಪ್ರೀತಿ ತುಂಬಿರೋ ಹೃದಯಗಳಲ್ಲಿರುತ್ತೆ. ಅಂದ್ರೆ ನನಗೆ ನಿನ್ ಮೇಲೆ ಪ್ರೀತಿ ಇಲ್ವಾ? ನಾನು ಹೃದಯ ಇಲ್ಲದೆ ಇರೋನಾ? ಹೌದು, ನಿಮಗೆ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ. ಅಂದ್ರೆ? ಹೌದು. ನನಗೆ ನಿನ್ ಮೇಲೆ ಪ್ರೀತಿ ಇಲ್ವಾ? ನಾನು ಹೃದಯ ಇಲ್ಲದೆ ಇರೋನಾ? ಹೌದಪ್ಪ, ನಿಮಗ್ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಹೀಗೆಲ್ಲ ಮಾಡ್ತಾ ಇರ್ಲಿಲ್ಲ. ಅಪ್ಪ, ನೀವೇನೇ ಮಾಡಿದ್ರು ನಾನು ಶಂಕರ್ನೇ ಮದ್ವೆ ಆಗೋದು. ಅನು, ನೋಡು, ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ನಾನು ಬಹಳ ಕೆಟ್ಟವನಾಗಬೇಕಾಗುತ್ತೆ. ಯಾಕಪ್ಪ ಕೈ ಕೆಳಗಿಳಿಸ್ಬಿಟ್ರಿ? ಹೊಡಿರಿ. ಅದೊಂದೇ ಬಾಕಿ ಇದ್ದಿತ್ತು, ಅದನ್ನು ಮುಗಿಸ್ಬಿಡಿ. ಅನು, ನಾನು ಅರ್ಥ ಮಾಡ್ಕೊಳಮ್ಮ. ನಾನು ಪ್ಲೀಸ್ ಅಪ್ಪ, ಪ್ಲೀಸ್ ನನ್ನ ಮುಟ್ಬೇಡಿ. ನನ್ ಪಾಡು ನನ್ನ ಬಿಟ್ಬಿಡಿ. ನನ್ನ ಲೈಫ್ ಬಗ್ಗೆ ನಾನೇ ನಿರ್ಧಾರ ತಗೋತೀನಿ. ಅಮ್ಮ, ಅಮ್ಮ ನಿಂತ್ಕೊಮ್ಮ. ಅಮ್ಮ, ಯಾಕಮ್ಮ ನಿಂತ್ಕೊಮ್ಮ? ಯಾಕೆ ಈಗ ಓಡ್ ಬರ್ತಾ ಇದೀಯಾ? ಸುಮ್ಮನೆ ನಿಂತ್ಕೊ. ಮತ್ತಿನ್ನೇನು ಶಂಕರು, ಅವ್ರು ನಮ್ಗೆ ಎಷ್ಟು ಅವಮಾನ ಮಾಡಿದ್ರು. ನಮ್ಮನ್ನ ಹೀಯಾಳಿಸಿ ನಿಮ್ ಹತ್ರ ಆಸ್ತಿ ಇದ್ಯಾ, ಅಂತಸ್ತಿದ್ಯಾ ಅಂತೆಲ್ಲ ಕೇಳಿದ್ರು. ನೋಡ್ ಶಂಕರು, ನೀನ್ ಆ ಹುಡುಗಿನ ಮರೆಯೋದು ಒಳ್ಳೇದು. ಅಮ್ಮ, ದಯವಿಟ್ಟು ಹಾಗೆ ಮಾತಾಡ್ಬೇಡಮ್ಮ. ನಾನು ಇನ್ನೇನೋ ಮಾಡ್ಲಿ? ಅಮ್ಮ, ನೀವ್ ನಮ್ಮ ಸಾಕು. ಅವಳು ನನ್ನ ಮದುವೆ ಆಗೇ ಆಗ್ತೀನಿ. ಅಲ್ಲ ಕಣೋ, ನಾವೇನೂ ಮಾಡಕ್ಕಾಗುತ್ತೆ. ಅವರು ನಮ್ಮಂತ ಬಡವ್ರಿಗೆ ಖಂಡಿತವಾಗ್ಲೂ ಅವ್ರ ಮಗಳನ್ನ ಕೊಡೋದಿಲ್ಲ ಕಣೋ. ಯಾಕಮ್ಮ ಹಾಗನ್ಕೋತೀಯ? ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ. ಅವಳು ನಿನ್ ಸೊಸೆ ಆಗೋದು ಖಂಡಿತ ಅಮ್ಮ. ಅದ್ ಹಾಗಲ್ಲ ಶಂಕರು, ಅಲ್ವೋ?
ಅವ್ರ ಮನೆ ಹೆಣ್ಣನ್ನ ನಮ್ಮನೆ ಕೊಡಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ನೀನ್ ನೋಡಿದ್ರೆ ನಾನು ಲವ್ ಮಾಡ್ತಿದ್ದೀನಿ, ನನ್ಗೆ ಅವಳೇ ಬೇಕು ಅಂತ ಹೇಳ್ತಿದ್ಯಾ? ಇದೆಲ್ಲ ಆಗೋ ಮಾತೇನೋ? ಅಮ್ಮ, ಯಾಕಮ್ಮ ಹಾಗನ್ಕೋತೀಯ? ಅನು ನನ್ನ ಜೊತೆ ಬರಕ್ಕೆ ಇದ್ದಾಳೆ. ನೀನ್ ಹೂವನ್ನು ಸಾಕು, ಅವಳ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ನಮ್ಮ ಮನೆ ಕರ್ಕೊಂಬರೋಣ. ಸಾಕ್ ನಿಲ್ಸಪ್ಪ, ಸಾಕ್ ನಿಲ್ಸು. ನನ್ ಮಗ ಇನ್ನು ಚಿಕ್ಕವನು, ಮಗು ತರ ಮನ್ಸು, ಹಾಗೆ ಹೇಗೆ ಅಂತ ಪ್ರೀತಿನ ಸಾಕದೆ. ಆದ್ರೆ ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ಯಾ. ಕೈ ತುತ್ತು ಕೊಟ್ಟು ಪ್ರೀತಿಯಿಂದ ಬೆಳೆಸಿರೋ ಅಮ್ಮನ್ನ ಆಗ್ಲೇ ನೀನ್ ಮರ್ತ್ಬಿಟ್ಟೇನು? ಅಮ್ಮ, ಅಲ್ಲಮ್ಮ, ನಾನು ಏನ್ ಮಾತಾಡ್ದೆ ಅಂತ ನೀನ್ ಈ ರೀತಿ ಮಾತಾಡ್ತಾ ಇದೀಯಾ? ನೋಡ್ ಶಂಕರು, ನೀನು ಓದಿರೋನು, ನನ್ನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ. ನಾನ್ ಹೇಳ್ತಿರೋದು ನೀನ್ ಒಳ್ಳೇದಕ್ಕೆ. ಜೀವನದಲ್ಲಿ ನಾನು ತುಂಬಾ ನೊಂದಿದ್ದೀನಿ ನೋಡು. ನಾನ್ ಯಾವತ್ತೂ ನನ್ಗೋಸ್ಕರ ನಿನ್ನ ಹತ್ರ ಏನು ಕೇಳಿಲ್ಲ, ಆದ್ರೆ ಇವತ್ತು ಆ ಸಂದರ್ಭ ಬಂದಿದೆ ನೋಡು. ನೀನನ್ನು ಮರ್ತು ಬಿಡು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ್ವೋ. ಅವಳನ್ನ ಮರ್ತು ನಮ್ಮ ಅಣ್ಣನ ಮಗಳನ್ನ ಮದ್ವೆ ಆಗು. ಅಮ್ಮ, ಆಗಲ್ಲಮ್ಮ. ಅಮ್ಮ, ಅಮ್ಮ ನಿಂತ್ಕೊಮ್ಮ. ಅಮ್ಮ, ಅನು ಅನು, ಎಲ್ಲಿಗೆ ಹೋಗ್ತಿದೀಯಾ? ಫ್ರೆಂಡ್ನ ಮೀಟ್ ಮಾಡೋದಕ್ಕಪ್ಪ. ಫ್ರೆಂಡಾ? ಏನು ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಬಾಯ್ ಫ್ರೆಂಡೇ. ಶಂಕರ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ, ನೀನು ಎಲ್ಲೂ ಹೋಗ್ಕೊಡ್ದು. ನಾನು ಹೋಗ್ತೀನಪ್ಪ. ನೋಡು, ನನ್ನ ಮಾತು ಕೇಳು. ನಾನು ಹೇಳ್ತಾ ಇದ್ದೀನಿ, ನೀನು ಹೋಗ್ಕೊಡ್ದು ನಡಿ ಒಳಗೆ. ಏನಪ್ಪ ಅಧಿಕಾರ ಚಲಾಯಿಸ್ತಿದ್ದೀರಾ? ಹೌದು, ನಾನು ನಿನಗೆ ಜನ್ಮ ಕೊಟ್ಟೋನು. ನಿನ್ನ ಮೇಲೆ ಅಧಿಕಾರ ಇದೆ, ಜವಾಬ್ದಾರಿ ಇದೆ, ಪ್ರೀತಿನೂ ಇದೆ. ಅಪ್ಪ, ನಾನೀಗ ಮೆಜಾರ್ಟಿಗೆ ಬಂದಿದ್ದೀನಿ. ನನ್ನ ಇಷ್ಟದ ಪ್ರಕಾರ ನಾನು ನಡ್ಕೋತೀನಿ. ಅದಕ್ಕೆ ಅಡ್ಡಿ ಬರೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಕಾನೂನು ಪ್ರಕಾರ ನಾನು ಇಷ್ಟಪಟ್ಟವ್ರನ್ನ ಮದ್ವೆ ಆಗೋದು. ಶಾಬಾಷ್, ನನಗೆ ಕಾನೂನು ಹೇಳ್ಕೊಡ್ತಿದ್ಯಾ ನೀನು? ನೋಡು, ನಾನು ಹೇಳ್ತಾ ಇದ್ದೀನಿ, ಹೋಗ್ಕೊಡ್ದು. ಹೋಗ್ತೀನಿ. ಏನ್ ಮಾಡ್ತೀರಾ? ನನಗೆ ಎದುರು ವಾಸ್ತ್ಯಾ? ನಿನ್ನ ಹೀಗೆ ಬಿಟ್ರೆ ನಡಿ, ಬಾ ನೀನು, ಬಾ. ಹೇ ತಿಮ್ಮ, ಯಜಮಾನ್ರೆ, ತಿಮ್ಮ, ಅನು ನಾನು ರೂಮ್ ನಲ್ಲಿ ಕೂಡ ಹಾಕಿದ್ದೀನಿ. ನಾನು ಬರೋ ತನಕ ಬಾಗಿಲು ತೆಗಿಬೇಡ, ಹುಷಾರಾಗಿ ನೋಡ್ಕೋಬೇಕು. ಯಾಕೆ ಯಜಮಾನ್ರೆ? ಏಯ್, ನಿನ್ಗೆ ಯಾಕೋ ಅದೆಲ್ಲ ತಲೆ ಹೇಳ್ದಷ್ಟು ಮಾಡೋ. ಅನು, 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 ಬುದ್ಧಿ ನೀವಾ? ಇಲ್ಲಿಗೆ ಅನ್ಸಕ್ಕೆ ಬರಕ್ ಹೋದ್ರಿ? ಊಟ ಮಾಡ್ಕೊಂಡು ಹೋಗೋಣ ಅಂತ. ಅನು ಎಲ್ಲಿ?
ಬುದ್ಧಿ ಅದು ಯಜಮಾನ್ರು ಚಿಕ್ಕಮ್ಮವ್ರನ್ನ ಅಲ್ಲಿ ಒಳಗೆ ಅದು ಏನ ಚಿಕ್ಕಮ್ಮವ್ರಿಗೆ ಎಲ್ಲ ರೂಮಿನಲ್ಲಿ ಕೂಡ ಹಾಕಿದ್ದಾರೆ, ಬಾಗಿಲು ತೆಗಿಬೇಡ ಅಂತ ಹೇಳಿದ್ದಾರೆ. ಪ್ಲೀಸ್ ತಿಮ್ಮಯ್ಯ, ಅವಳನ್ನ ನೋಡಿ ಸ್ವಲ್ಪ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ ಪ್ಲೀಸ್. ಅದೇ ಆಗಲ್ಲ ಬುದ್ಧಿ, ಸಾಧ್ಯ ಇಲ್ಲ. ಯಜಮಾನ್ರಿಗೆ ಗೊತ್ತಾದ್ರೆ ಅಷ್ಟೇ. ಅದೇನು ಆಗಲ್ಲ, ನಾನು ನೋಡ್ಕೊಂಡು ಹೋಗ್ಬಿಡ್ತೀನಿ. ಒಂದೇ ಒಂದ್ಸಲಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ಆಮೇಲೆ ಅವಳು ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಕಷ್ಟ. ಅಯ್ಯೋ, ಅದು ಹಾಗಾಗ್ಬಾರ್ದು. ನಾನು ಕಳಿಸ್ತೀನಿ ಗಿರಿ, ಬಂದೆ. ಏನಾಯ್ತು? ಯಾಕೆ ಕೂಡ ಹಾಕಿದ್ರು ಹೇಳನು? ಶಂಕರ್, ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡು ಹೋಗು. ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ತೆ ನಾನು ನಿನ್ನ ನೋಡ್ತೀನಿ ಹೋಗು. ಅನು, ನಾನ್ ನಿನ್ ಬರ್ದಿರೋದ್ ನೋಡಿ ಕಂಗಾಲಾಗ್ಬಿಟ್ಟಿದ್ದೆ. ನಾನು ಅಷ್ಟೇ. ಪ್ಲೀಸ್ ಶಂಕರ್, ನಾನು ಇಲ್ಲಿಂದ ಕರ್ಕೊಂಡು ಹೋಗು. ಇಲ್ಲಾಂದ್ರೆ ನಮ್ಮಿಬ್ರು ನಮ್ಮಪ್ಪ ಏನ್ ಮಾಡ್ತಾರೋ ಅಂತ ಗೊತ್ತಿಲ್ಲ. ಧೈರ್ಯವಾಗಿರನು. ನೋಡು, ನನಗೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲ ಶಂಕರ್, ನಮ್ಮಪ್ಪನ ಬಗ್ಗೆ ನಿಂಗೇನು ಗೊತ್ತಿಲ್ಲ. ನಾಳೆ 11 ಗಂಟೆಗೆ ನಡೆಯಕ್ಕೆ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗೋಣ. ನೀನ್ ಬಂದು ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀಯಾ? ಖಂಡಿತವಾಗ್ಲೂ ಬಂದು ಕರ್ಕೊಂಡು ಹೋಗ್ತೀನಿ. ನೀನ್ ಏನಕ್ಕೂ ಹೆದರ್ಕೋಬೇಡ. ನಿಮ್ಮ ಅಪ್ಪ ಬರೋ ಮುಂಚೆ ನೀನ್ ಒಳಗಡೆ ಹೋಗು. ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಆಯ್ತಾ? ನಾಳೆ ಬೆಳಗ್ಗೆ ಬಂದು ನೀನ್ ಕರ್ಕೊಂಡು ಹೋಗ್ತೀನಿ. ಧೈರ್ಯವಾಗಿ ಬಾಯ್. ಬಂದೆ. ಏನು ಬುದ್ಧಿ ಕರೆದ್ರ? ಎಲ್ಲ ಹಾಳಾಗೋಗಿದೆ. ಮನೇಲೇ ಇದ್ನಲ್ಲ ಬುದ್ಧಿ. ಮನೆ ಯಾರಾದ್ರೂ ಬಂದಿತ್ತಾ? ಯಾರು ಬಂದಿಲ್ಲ ಬುದ್ಧಿ. ಸುಳ್ಳು ಹೇಳಿದ್ರೆ ನಾಲ್ಗೆ ಕಿತ್ತ ಹಾಕ್ಬಿಡ್ತೀನಿ ನಿಂದು. ಬುದ್ಧಿ ಅದು 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 ಬುದ್ಧಿ, ಅವರು ಮಾತ್ರ ಬಂದಿದ್ರು ಬುದ್ಧಿ. ಅದೇ ನಮ್ಮವರ ಸ್ನೇಹಿತರು, ಅವರೇ ಈ ಶಂಕರಪ್ಪನವರು ಬುದ್ಧಿ. ಅಯೋಗ್ಯ, ಕಂಡ ನಾಯಿನ ಮನೆ ಒಳಗಡೆ ಬಿಡ್ಬೇಡ ಅಂತ ಹೇಳಿಲ್ಲ ನನಗೆ ಬುದ್ಧಿ. ಅಯೋಗ್ಯ ತಂದು ತಪ್ಪಾಯ್ತು ಬುದ್ಧಿ, ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ನೊಂದ್ಸರಿ ಮಾಡಲ್ಲ. ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ಬೇರೆ ಹೀಗೆ ಮಾಡದೆ ಕೆಲಸದಿಂದ ಅಷ್ಟೇ ಅಲ್ಲ, ಊರಿನ ಓಡಿಸ್ಬಿಡ್ತೀನಿ. ಕೆಲಸ ನೋಡು. ಆಯ್ತು, ಕ್ಷಮಿಸ್ಬಿಡಿ ಬುದ್ಧಿ. ಹೋಗ್ ಹೋಗ್. ಏಯ್ ಬಾಯ್ಲಿ, ಹೋಗಿ ಆ ಶಂಕರ್ ತಾಯಿನ ಬರೋಕೆ ಅಂತ ಹೇಳು. ಆಯ್ತು ಬುದ್ಧಿ, ಹೋಗೋಗ್. ಬರ್ತೀನಿ ಬರ್ತೀನಿ. ಹೌದು. ಏನ್ ವಿಷಯ? ಏನಿಲ್ಲಮ್ಮ, ನಿಮಗೆ ಗೊತ್ತಿದೆಯಲ್ಲ ಅನು ಶಂಕರ್ ಬಗ್ಗೆ ಮಾತಾಡೋಕೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಮ್ಮನೆ ವಾತಾವರಣ ಇದುವರೆಗೂ ತಂಗಾಳಿಯಂತೆ ಹಿತವಾಗಿತ್ತು, ಶೀತಲದಂತೆ ಮೃದುವಾಗಿತ್ತು. ಯಾವಾಗ ನನ್ ಮಗ ಪ್ರೀತಿ ಪ್ರೇಮ ಅಂತ ಹೇಳಿದ್ನೋ ಆಗ್ಲಿಂದ ಬಿರುಗಾಳಿಯ ಸುಳೀಲ್ ಸಿಕ್ಕಿ ನರಳ್ತಾ ಇದೆ. ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ಇತ್ತೀಚೆಗೆ ನನ್ನ ಮಗಳ ನಡವಳಿಕೆ, ಅವಳು ಆಡೋ ಮಾತಿನ ಧಾಟಿ, ನನ್ನ ಹತ್ರ ನಡ್ಕೊಳ್ಳೋ ರೀತಿ ನೀತಿ, ಇವನ್ನೆಲ್ಲ ನೋಡಿದ್ರೆ ನನಗೆ ಬಹಳ ಹೆದರಿಕೆ ಆಗ್ತಾ ಇದೆ. ನನ್ನ ಅಣ್ಣನ ಮಗಳು ಶಂಕರನ್ ಬಗ್ಗೆ ನೂರಾರು ಆಸೆ ಕನಸುಗಳನ್ನ ಇಟ್ಕೊಂಡಿದ್ದಾಳೆ. ನಾನು ಅಷ್ಟೇ. ನೀನೇ ನನ್ ಸೊಸೆ ಮಾತು ಕೊಟ್ಟಿದ್ದೀನಿ. ಅದು ನಿಜಾನೇ. ನನ್ನ ಸ್ನೇಹಿತ ಗೋಪಿ, ಅವನ ಮಗನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಬೇಕು ಅಂತ ಮಾತು ಕೊಟ್ಟಿದ್ದೀನಿ. ಅದು ಅಲ್ಲದೆ ಅವನು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಅವನ ಸಂಬಂಧ ಬೆಳೆಸಿದ್ರೆ ನನ್ನ ಬಿಸ್ನೆಸ್ ಔಟ್ ಆಫ್ ಕಂಟ್ರಿಗಳಲ್ಲೂ ಸಹ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಆಸೆ. ನೋಡಿ, ಇಷ್ಟೆಲ್ಲ ನಾನು ಯಾಕೆ ಮಾಡ್ತೀನಿ? ನನ್ನ ಮಗಳಿಗೋಸ್ಕರ ತಾನೆ. ಇದನ್ನ ಯಾಕೆ ಅವಳು ಅರ್ಥ ಮಾಡ್ಕೊಳ್ತಿಲ್ಲ? ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವರು ಈ ವಯಸ್ಸಿನ ಹುಡುಗಾಟದಲ್ಲಿ ಮನಸ್ಸಿನ ಮನಸ್ಸೋ ಇಚ್ಛೆ ಹರಿಬಿಟ್ಟು ಹರಿಯದ ಅಡ್ಡದಾರಿಯಲ್ಲಿ ಕಳೆದು ಹೋಗ್ತಿದ್ದಾರೆ. ಅದು ಅಲ್ಲದೆ ಹಿರಿಯರ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ
ತಮ್ಮ ಮನ್ಸಿಗೆ ಬಂದಾಗ ನಡ್ಕೋತಿದ್ದಾರೆ. ಅಷ್ಟೇ ಅಲ್ಲ, ನಾಳೆ ಅವರಿಬ್ರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಿದ್ದಾರೆ. ಹೌದಾ? ಹೌದು. ಹಾಗಂತ ಯಾರು ಹೇಳಿದ್ ನಿಮ್ಗೆ? ನಾನ್ ಇಲ್ದೇ ಇರುವಾಗ ನಿಮ್ ಮಗ ನನ್ನ ಮಗಳ ಹತ್ರ ಬಂದು ಈ ವಿಷಯ ಮಾತಾಡ್ತಾ ಇದ್ದದನ್ನ ತಿಮ್ಮ ಕೇಳಿಸ್ಕೊಂಡು ನನ್ನ ಹತ್ರ ಹೇಳ್ದ. ಅಯ್ಯೋ, ಈಗೇನ್ ಮಾಡೋದು? ಅದಕ್ಕೆ ಒಂದೇ ಒಂದ್ ದಾರಿ. ನಾನು ಹೇಳ್ದಾಗೆ ನೀವು ಕೇಳ್ಬೇಕು. ನನ್ನ ಮಾತ್ ಮೇಲೆ ನಂಬಿಕೆ ಇಟ್ಟು ನಾನು ಹೇಳ್ದಾಗೆ ನೀವು ನಡ್ಕೋಬೇಕು. ಹೇಳಿ, ಏನ್ ಮಾಡ್ಬೇಕು ಅಂತ ಹೇಳಿ. ಈ ಮದ್ವೆ ತಪ್ಪಿಸ್ಬೇಕು ಅಂದ್ರೆ ನಾನ್ ಏನ್ ಮಾಡೋದಕ್ಕೂ ರೆಡಿ. ಅಯ್ಯೋ, ಇದು ಮಾತ್ರ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ನನ್ನ ಮಾತನ್ನ ನಂಬಿಕೆ ಇಡಿ. ನೀವೇ ಆಗಲ್ಲ ಅಂದ್ರೆ ಹೇಗೆ? ನೋಡಿ, ನಾವು ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನೋಡಿ, ನಾವು ಅವ್ರ ಮೇಲೆ ಎಂತಹ ಪ್ರೀತಿ ಇಟ್ಟಿದೀವಿ ಅಂತ ಅವ್ರಿಗೆ ಗೊತ್ತಾಗಬೇಕಾದ್ರೆ ನಾನು ಹೇಳ್ದ ನೀವು ಕೇಳಲೇಬೇಕು. ನಾವು ಚಿಕ್ಕ ವಯಸ್ಸಿನಿಂದ ಪ್ರೀತಿಯಿಂದ ಬೆಳೆಸಿದೀವಿ. ನಮ್ಮ ಪ್ರೀತಿ ಬೆಲೆನೇ ಇಲ್ವಾ? ಅಲ್ಲ, 2-3 ತಿಂಗಳ ಸ್ನೇಹ ಪ್ರೇಮವಾಗಿ ಬೆಳೆದು ನಮ್ಮ ಪ್ರೀತಿ ಪ್ರೇಮಕ್ಕೆ ಬೆಲೆನೇ ಇಲ್ವಾ? ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ, ಯುವ ಜನಾಂಗಕ್ಕೆ ಬುದ್ಧಿ ಹೇಳಬೇಕು ಅಂದ್ರೆ ಅಪ್ಪ ಅಮ್ಮ ಅಂದ್ರೆ ಏನು, ಅದರ ವ್ಯಾಲ್ಯೂ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು. ಆಗ್ಲೇ ಅವ್ರಿಗೆ ಬುದ್ಧಿ ಬರೋದು. ನೋಡಿ, ದಯವಿಟ್ಟು ನಾನು ಹೇಳ್ದಾಗ ಕೇಳಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್.
ನೋಡು ಶಂಕರ, ನೀನು ಹೀಗೆ ಊಟ ಮಾಡದೆ ಹಠ ಮಾಡಬಾರ್ದು. ನೋಡು ಶಂಕರ, ನಾನು ಹೇಳೋದೆಲ್ಲ ನಿನ್ನ ಒಳ್ಳೇದಕ್ಕೆ, ಆದ್ರೆ ನೀನು ಹಠ ಸಾಧಿಸ್ತಾ ಇದೀಯ. ನಿನ್ನ ಈ ಅವತಾರ ನೋಡಕ್ಕಾಗದೆ ನಾನೇ ಹೋಗಿ ಅನು ಅವರಪ್ಪನ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ಅವರು ಈ ಮದ್ವೆಗೆ ಒಪ್ಕೊಂಡಿದ್ದಾರೆ. ಹೌದಮ್ಮ, ನೀನ್ ಹೇಳ್ತಿರೋದು ನಿಜನಮ್ಮ? ಹೌದು ಕಂದ, ನನಗೆ ನಿನಗಿಂತ ಬೇರೇನೂ ಹೆಚ್ಚಿಲ್ಲ. ನಿನ್ನ ಸಂತೋಷನೇ ನನಗೆ ಮುಖ್ಯ. ಚಿಕ್ಕಂದಿನಿಂದ ನಿನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೀನಿ. ಈಗ ನೀನು ನನ್ನನ್ನ ಮರೆತು ಬೇರೆ ಹುಡುಗಿನ ಮದುವೆ ಆಗೋದು ಅಂದ್ರೆ ಏನು? ನನ್ನ ಆಶೀರ್ವಾದ ಇಲ್ದಿದ್ರೆ ಅದು ಹೇಗೋ ಆಗುತ್ತೆ. ನನ್ನ ಆಶೀರ್ವಾದದಿಂದನೇ ಮದುವೆ ಆಗ್ಬೇಕು ಅಂತ ಹೇಳಿ ಆ ಹುಡುಗಿ ಅಪ್ಪನ ಕೈಕಾಲು ಹಿಡಿದು ಬೇಡ್ಕೊಂಡು ಈ ಮದುವೆಗೆ ಒಪ್ಸಿದ್ದೀನಿ. ನಾಳೆ ಬೆಳಗ್ಗೆನೆ ನಾನು ಪುರೋಹಿತರ ಮನೆಗೆ ಹೋಗ್ತಾ ಇದ್ದೀನಿ. ಅನುನ ಇಲ್ಲಿಗೆ ಬರಕ್ ಹೇಳಿದ್ದೀನಿ, ಅವರಪ್ಪನೂ ಬರಕ್ ಹೇಳಿದ್ದೀನಿ. ಪುರೋಹಿತರು ನಾವು ಸೇರಿ ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥನ ಗೊತ್ತು ಮಾಡೋಣ ಅಂತ ಇದ್ದೀವಿ. ನಾಳೆ ಬೆಳಿಗ್ಗೆ ಅನು ಅವರಪ್ಪ ಬರ್ತಿದ್ದಾರೆ. ಅವ್ರನ್ನ ಕೂರಿಸಿ ಉಪಚಾರ ಮಾಡು. ನಾನು ಹೋಗಿ ಪುರೋಹಿತರನ್ನ ಕರ್ಕೊಂಡ್ಬಂದಿದ್ದೀನಿ. ಆಯ್ತಮ್ಮ, ನೀನ್ ಹೇಳ್ದಾಗೆ ಮಾಡ್ತೀನಿ. ಅಮ್ಮ, ನಿನಗೆ ಹೇಳ್ದೇನೆ ನಾನು ಒಂದ್ ದೊಡ್ಡ ತಪ್ಪು ಮಾಡಕ್ ಹೊರಟಿದ್ದೆ ಅಮ್ಮ. ಏನಪ್ಪ ಅದು? ನಾಳೆ ನಾನು ನಿಮ್ಗೆ ಯಾರಿಗೂ ಗೊತ್ತಾಗದ ಹಾಗೆ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ವಿ. ನನಗೆ ಗೊತ್ತಪ್ಪ, ವೈದಿಂದನೇ ಅವರಪ್ಪ ಹತ್ರ ಹೋಗಿ ಕೇಳ್ಕೊಂಡಿದ್ದು. ಬಾ, ಈಗ ಊಟ ಮಾಡ್ಬೇಕು. ನೀನು ಶಂಕರ ತುಂಬಾ ಪ್ರೀತಿಸ್ತಾ ಇದ್ದೀರ ಅಂತ ನನಗೆ ಗೊತ್ತಮ್ಮ. ಅದಕ್ಕೆ ನಿನಗೂ ಶಂಕರ್ಗೂ ಮದುವೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದೀವಮ್ಮ. ನನಗೆ ಸ್ವಲ್ಪ ನೇರವಾಗಿ ನಾನು ಶಂಕರ್ ಮನೆಗೆ ಬಂದ್ಬಿಡ್ತೀನಿ. ನೀನು ಅಲ್ಲಿಗೆ ಬಂದ್ಬಿಡಮ್ಮ. ನೋಡಮ್ಮ, ನಾನು ಇಷ್ಟು ದಿನ ನಿನ್ನ ಮನಸ್ಸು ವಿರುದ್ಧವಾಗಿ ನಾನು ನಡ್ಕೋತಾ ಇದ್ದೆ. ನೋಡಮ್ಮ, ನೀನು ಇಷ್ಟಪಟ್ಟಂತೆ ಶಂಕರ್ಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೀನಮ್ಮ. ಕಳ್ಕೊಂಡ ನಿನ್ನ ನಾನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ನಮ್ಮ. ನೀನು ಏನೇ ಕೇಳಿದ್ರು ನಾನು ಇಲ್ಲ ಅಂದೇ ತಂದ್ಕೊಟ್ಟಿದ್ದೀನಮ್ಮ. ಈಗ ನನ್ನನ್ನು ಒಂಟಿಯಾಗಿ ಬಿಟ್ಟು ನೀನು ಹೋಗ್ತಾ ಇದೆಯಲ್ಲ ಅನ್ನೋ ದುಃಖ. ಆದ್ರೆ ಏನ್ ಮಾಡೋದು, ನಾನು ನಿನ್ ತಂದೆ ಅಂದ್ಮೇಲೆ ನನ್ನ ಕರ್ತವ್ಯ ಇದೆಯಲ್ಲಮ್ಮ, ಅದನ್ನ ಬಹಳ ಮುಗಿಸ್ಲೇಬೇಕಲ್ಲ. ನನಗೆ ನಂಬಿಕೆ ಇದೆಯಮ್ಮ, ಆದ್ರೆ ನೀನು ನನ್ನನ್ನು ಮರೆಯೋದಿಲ್ಲ ತಾಯಿ. ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆನಮ್ಮ. ನಿನಗೆ ಸಂತೋಷ ಆಯ್ತೇನಮ್ಮ? ನೋಡು, ನೀನು ಶಂಕರ್ ಮನೆ ಹತ್ರ ನಡೀತಾ ಇದೆ, ಅದನ್ನು ಮುಗಿಸ್ಕೊಂಡು ನಾನು ಅಲ್ಲಿಗೆ ಬಂದು ಸೇರ್ಕೊಂಡ್ಬಿಡ್ತೀನಿ. ಅಲ್ಲಿಗೆ ಚಿಕ್ಕರು ಬರ್ತಾರೆ, ಒಳ್ಳೆ ಸಮಯ ನೋಡಿ ನಿಶ್ಚಿತಾರ್ಥನ ಮಾಡಿ ಯಾವಾಗಲೂ ಹೀಗೆ ನಗನಗ್ತಾ ಇರ್ಬೇಕು. ಸಂತೋಷನಮ್ಮ? ಹೀಗೆ ಹೀಗೆ ಯಾವ ನಗನಗ್ತಾನೆ ಇರ್ಬೇಕು. ಒಬ್ಬಳೇ ಬಂದಿದ್ಯಾ? ಬಾ ಒಳಗಡೆ. ಪರವಾಗಿಲ್ಲ, ಅಮ್ಮ ಇದ್ದಾರೆ. ನಿಮ್ಮಪ್ಪ ಯಾಕೆ ಬಂದಿಲ್ಲ? ಇಲ್ಲ, ಅಪ್ಪ ಸಿಟಿನಲ್ಲಿ ಕೆಲಸ ಇದೆ, ನೀನ್ ಹೋಗಿರು, ನಾನು ಬರ್ತೀನಿ ಅಂತಂದ್ರು. ಹೌದಾ? ಎಲ್ಲ ನಾವಂದ್ಕೊಂಡ ಹಾಗೆ ನಡೆದಿದೆ ಅಲ್ವಾ?
ಭಯ ಆಗೋಗಿತ್ತು. ನಮ್ಮಪ್ಪ ಉಲ್ಟಾ ಆಗಿದೆ ನೋಡಿ, ಎಲ್ಲಿ ಅವ್ರ ಹೆಣ್ಮಗನೇ ಮದ್ವೆ ಮಾಡ್ಕೊಂತ ಹೇಳ್ತಾರೋ ಅಂತ ತುಂಬಾ ಹೆದರ್ಕೊಂಡ್ಬಿಟ್ಟಿದೆ. ಆದ್ರೆ ನಿಮ್ಮಮ್ಮ ನಮ್ಮಪ್ಪ ಮಾತಾಡಿ ಒಂದೊಳ್ಳೆ ಡಿಸಿಷನ್ ಬಂದಿದ್ದಾರೆ. ನಾನು ಅಷ್ಟೇನು ತುಂಬಾ ಚಡ್ಪಡಿಸ್ತಾ ಇದ್ದೆ. ಅಮ್ಮ ಎಲ್ಲಿ ಅವ್ರ ಅಣ್ಣನ ಮಗಳನ್ನೇ ಮದುವೆ ಮಾಡ್ಕೊಂತ ಹಠ ಹಿಡಿದು ಅನ್ಕೊಂಡಿದ್ದೆ. ನನಗಂತೂ ನಮ್ಮಮ್ಮನ್ನ ಕನ್ವಿನ್ಸ್ ಮಾಡಕ್ಕೆ ಆಗ್ಲಿಲ್ಲ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ. ಬರೀ ಸೆಂಟಿಮೆಂಟು ಅಂತ ಓದ್ತಾರೆ. ನಮ್ ಪ್ರೀತಿ ವ್ಯಾಲ್ಯೂ ಅವ್ರಿಗೇನ್ ಗೊತ್ತಾಗಬೇಕು? ಕೊನೆ ಕೊಡ್ದ್ಯಾ, ನಾವೆಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ನಮ್ ದಾರಿಗೆ ಬಂದ್ಬಿಟ್ರು. ನೋಡ್ದ್ಯಾ, ಯಾವತ್ತು ಪ್ರೀತಿನೇ ಗೆಲ್ಲೋದು, ಬರೀ ಸೆಂಟಿಮೆಂಟ್ಗೆ ವ್ಯಾಲ್ಯೂನೇ. ನಾನು ನಮ್ಮಮ್ಮನಿಗೆ ಹೆದರ್ಸ್ದೆ, ಅದಕ್ಕೆ ಅವ್ರು ಒಪ್ಕೊಂಡ್ರು. ಏನೋ ನಮ್ಮ ಆಸೆಗಳನ್ನ ನೆರವೇರ್ತಲ್ಲ. ಅಂತೂ ಇಂತೂ ನಮಗೆ ಇವತ್ತು ನಿಶ್ಚಿತಾರ್ಥ ಆಗ್ತಾ ಇದೆ. ಯಾಕ್ರಪ್ಪ ಆಶ್ಚರ್ಯ ಆಗ್ತಾ ಇದೆಯಾ ನಿಮ್ಗೆ? ನೀವು ನಮ್ಮ ಪ್ರೀತಿನ ನೀವು ಅರ್ಥ ಮಾಡ್ಕೊಳ್ಳದೆ ಅದನ್ನ ಒದ್ದು ನಿಮ್ಮಷ್ಟಕ್ಕೆ ನೀವು ಮದುವೆ ಮಾಡ್ಕೋತೀರಾ? ನಿನ್ನೆ ಮೊನ್ನೆ ನೀವು ಪ್ರೀತಿ ಮಾಡ್ಬಿಟ್ಟು ಇಷ್ಟು ವರ್ಷ ಸಾಕಿ ಸಲಹಿದ ನಮ್ಮನ್ನ ಕಡೆಗಣಿಸಿ ನಿಮ್ಮಷ್ಟಕ್ಕೆ ನೀವು ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗ್ತೀರಾ? ಅಪ್ಪ ಅಮ್ಮ ಆದ ನಾವು ನಿಮಗಿಂತ ಬುದ್ಧಿ ಉಂಟು. ನಮ್ಮಿಂದಾನೇ ನೀವು ಈ ಪ್ರಪಂಚ ಇರೋದು. ಅಲ್ಲ, ನಾವು ಈ ರೀತಿ ಯಾಕೆ ಮಾಡಿದ್ವಿ ಅಂತ ನೀವು ಅನ್ಕೋಬಹುದು. ನಿಮಗೆ ಬುದ್ಧಿ ಕಲಿಸೋದಿಕ್ಕೆ ಈ ರೀತಿ ಮಾಡಿದ್ದು. ನೋಡಿ, ಯಾವ ಮಕ್ಕಳು ತಂದೆ ತಾಯಿ ಹೊಟ್ಟೆ ಉರಿಸಿ ಪ್ರೀತಿ ಪ್ರೇಮ ಅಂತ ಹೋದ್ರೆ ಹೀಗೆ ಆಗೋದು. ಅರ್ಥವಾಯ್ತಾ? ಬಾ ಒಳಗೋಣ. ಅನು ಅನು ಅನು
ಶಂಕರ್, ಏನಪ್ಪ ಯೋಚನೆ ಮಾಡ್ತಾ ಇದೆಯಾ ಇಷ್ಟೊತ್ತಿನಲ್ಲಿ? ಏನು ಹೀಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಆದದ್ದೆಲ್ಲ ಒಳ್ಳೇದೇ ಅಂತ ತಿಳ್ಕೊಬೇಕಪ್ಪ. ನೀನ್ ಅನ್ಕೊಂಡಿರ್ಬೋದು ಏನಪ್ಪ ಈ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ. ನೋಡಪ್ಪ, ನಾವು ಸುಖ ಪಡಬೇಕು ಅಂತ ಈ ವಯಸ್ಸಲ್ಲಿ ಮದುವೆ ಮಾಡ್ಕೊಳ್ಳಿಲ್ಲ. ನೀವು ನಮ್ಮನ್ನ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಮನಸ್ಸಲ್ಲಿ ಏನಿದೆ, ಅವರ ಆಸೆ ಆಕಾಂಕ್ಷೆ ಏನಿದೆ ಅಂತ ತಿಳ್ಕೋಬೇಕು. ನೀವೇನೋ ನಿಮ್ಮ ಪ್ರಾಯದ ಹುಟ್ಟಿನಲ್ಲಿ ಪ್ರೇಮ ಮದುವೆ ಹಾಗೆ ಹೀಗೆ ಅಂತ ಅನ್ಕೋತೀರಾ. ಆದ್ರೆ ನಿಮ್ ತಂದೆ ತಾಯಿ ಏನು ಕನಸು ಕಂಡಿರ್ತಾರೆ, ಅವರು ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕನಸು ಕಂಡಿರ್ತಾರೆ. ಅದಕ್ಕೆ ನೀವು ಸ್ಪಂದಿಸ್ಬೇಕು. ನೋಡು, ಇವತ್ತಿನ ಯುವ ಜನಾಂಗ ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ನಾವು ಈ ಮದುವೆ ಮಾಡ್ಕೊಂಡಿದ್ದು. ನೋಡಪ್ಪ, ತಾಯಿ ನಿನ್ ಬಗ್ಗೆ ತುಂಬಾ ಕನಸು ಕಟ್ಕೊಂಡಿದ್ದಾರೆ. ಮಾತು ಕೊಟ್ಟವ್ರು ಮಗಳನ್ನೇ ಸೊಸೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಮಕ್ಕಳು ತಂದೆ ತಾಯಿ ಆಸೆ ನೆರವೇರಿಸಬೇಕಾದ್ದು ಮಕ್ಕಳ ಕರ್ತವ್ಯಪ್ಪ. ನೋಡು, ನೀವು ಅನ್ಕೋಬಹುದು ಹೀಗಾಗೋಯ್ತಲ್ಲ ಅಂತ. ನಾವು ಮದುವೆ ಆಗಿದ್ದು ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತಲೇ ಹೊರತು ಬೇರೆ ಯಾವ ಕಾರಣಕ್ಕೂ ಅಲ್ಲಪ್ಪ. ನೋಡು, ಯೋಚನೆ ಮಾಡು. ತಾಯಿ ಆಸೆ ನೆರವೇರಿಸಬೇಕಾದ್ದು ಮಕ್ಕಳ ಕರ್ತವ್ಯಪ್ಪ. ನೋಡು, ನೀನು ನಿನ್ನ ಮಾವನ ಮಗಳನ್ನ ಮದುವೆ ಮಾಡಿದ್ರೆ ನೀನು ಜೀವನದಲ್ಲಿ ಸುಖ ಕಾಣ್ತೀಯಪ್ಪ. ಮುಂದೆ ಸಾಕಷ್ಟು ಜೀವನ ಇದೆಯಪ್ಪ. ಹಾಗಾಗಿ ಎಲ್ಲ ಮರೆತು ನಿನ್ನ ಮಾವನ ಮಗಳ ಮದುವೆ ಮಾಡ್ಕೊಂಡು ನೀನು ಸುಖವಾಗಿರಪ್ಪ. ಇದ್ರ ಮೇಲೆ ನಾನು ಇನ್ನು ಹೆಚ್ಚಿಗೆ ಏನು ಹೇಳಕ್ಕಾಗಲ್ಲ. ಯೋಚನೆ ಮಾಡು. ನೋಡಮ್ಮ, ನೀನ್ ಅಂದ್ಕೋಬಹುದು ಈ ವಯಸ್ಸಲ್ಲಿ ಇವ್ರಿಗೆ ಮದ್ವೆ ಆಗೋ ಶೋಕಿ ಯಾಕೆ ಬಂತು ಅಂತ. ಇದೆಲ್ಲ ನೀವು ಬದಲಾವಣೆ ಆಗ್ಲಿ ಅಂತ. ನಿನ್ನ ಮತ್ತೆ ಶಂಕರನ್ ಸ್ನೇಹ ಆಗಿ ಇನ್ನು 2 ತಿಂಗಳು ಆಗಿಲ್ಲ. ಅಷ್ಟು ಬೇಗ ನೀವು ಅಪ್ಪ ಅಮ್ಮನ್ ಬಿಟ್ಟು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ರಿ. ಪಾಪ ನಿಮ್ಮಪ್ಪ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿದ್ದಾರೆ. ನನ್ನ ಮಗಳು ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ಆದ್ರೆ ನೀನೇನ್ ಮಾಡ್ದೆ? ನಮ್ ಶಂಕರುನ ಲವ್ ಮಾಡ್ಬಿಟ್ಟೆ. ಅದು ತಪ್ಪಮ್ಮ. ನಮ್ಮ ಆಸೆಗಳೆಲ್ಲ ಒತ್ತೆ ಇಟ್ಟು ನಿಮ್ಮನ್ನ ಚಿಕ್ಕಂದಿನಿಂದ ಬೆಳೆಸಿರ್ತೀವಿ. ಆದ್ರೆ ನೀವು ಪ್ರೇಮ ಪ್ರೀತಿ ಅಂತ ಎಲ್ಲ ಮರ್ತು, ಅಪ್ಪ ಅಮ್ಮನ್ನು ಮರ್ತು ನಿಮ್ದೇ ಆದ ಲೋಕಕ್ಕೆ ಹೋಗ್ಬಿಡ್ತೀರಾ. ಚಿಕ್ಕ ವಯಸ್ಸಿಂದ ಬೆಳೆಸಿರೋ ನಮ್ಗೆ ನಮ್ ಪ್ರೀತಿ ವಾತ್ಸಲ್ಯಕ್ಕೆ ಯಾವ ಬೆಲೆನೂ ಇಲ್ವಾ? ನೀವು ಮೆಜಾರಿಟಿ ಬಿಟ್ರೆ ನಿಮಗ್ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಲವ್ ಮಾಡಿ ಮದ್ವೆ ಆಗ್ಬಿಡೋದಾ? ನೋಡಿ, ಅಪ್ಪ ಅಮ್ಮನ ಮನ್ಸನ್ನ ನೀವು ನೋಯಿಸ್ಬೇಡಿ. ಆಗ ಅವರು ತಗೊಂಡು ಮದ್ವೆ ಆದ್ರೆ ಅದಕ್ಕೂ ಒಂದು ಅರ್ಥ. ನಮ್ಗೆ ನಮ್ ಪ್ರೀತಿ ವಾತ್ಸಲ್ಯಕ್ಕೆ ಯಾವ ಬೆಲೆನೂ ಇಲ್ವಾ? ನೀವು ಮೆಜಾರಿಟಿಗೆ ಬಂದ್ಬಿಟ್ರೆ ನಿಮಗ್ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಲವ್ ಮಾಡಿ ಮದ್ವೆ ಆಗ್ಬಿಡೋದಾ? ನೋಡಿ, ಅಪ್ಪ ಅಮ್ಮನ ಮನ್ಸನ್ನ ನೀವು ನೋಯಿಸ್ಬೇಡಿ. ಆಗ ಅವ್ರು ಒಪ್ಪಿಗೆ ತಗೊಂಡು ಮದ್ವೆ ಆದ್ರೆ ಅದಕ್ಕೂ ಒಂದು ಅರ್ಥ ಇರುತ್ತೆ. ಅದು ನಮ್ಮ ಹಿಂದೂ ಸಂಸ್ಕೃತಿಯ ಧರ್ಮ. ನೋಡಮ್ಮ, ನೀನು ತಿಳಿದವಳು, ಓದಿದವಳು. ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡು. ನಿಮ್ಮಪ್ಪ ಹೇಳಿದ ಹುಡುಗನ ಮದುವೆ ಆಗು, ಅವ್ರಿಗೂ ಖುಷಿ ಆಗುತ್ತೆ. ಯೋಚನೆ ಮಾಡು. ಏನ್ ಮಾಡ್ತಿದ್ಯಾ? ನಿನಗೆ ಬುದ್ಧಿ ಇದೆ? ಮಾನ ಮರ್ಯಾದೆ ಇಲ್ಲದೆ ಇರೋದು ನೀವು ಅಲ್ಲ. ನಮ್ಮ ಅಪ್ಪನ ಏನೋ ಬುದ್ಧಿ ಇಲ್ಲ. ನಿಮ್ಮಮ್ಮ ಬೇಡವಾ? ನಮ್ಮಪ್ಪನ್ ಮರಳು ಮಾಡಿ ಈ ಮದ್ವೆ ಆಗಿದ್ದಾರೆ. ಮದ್ವೆ ಆಗೋ ವಯಸ್ಸೇನೋ ಅವ್ರದ್ದು. ನಾನೇನೇನು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೆ ಎಲ್ಲದಕ್ಕೂ ಕಲ್ಲು ಹಾಕಿ ಹಾಳು ಮಾಡಿ, ಅದು ಸಾಲದ ಹೇಳಿ ನಮ್ಮನೆ ಬಂದು ನನ್ನ ಎದುರಿಗೆ ಜೀವನ
ಅಲ್ಲದೆ ಬಂದ ದಿನಾನೇ ನನಗೆ ಬುದ್ಧಿ ಬೇರೆ ಹೇಳ್ತಿದ್ದಾರೆ. ನೋಡು, ಎಕ್ಸೈಟ್ ಮಾಡ. ನಿನಗೆ ಏನಂತ ಇತ್ತೋ ಅದು ನನಗೂ ಇತ್ತು. ಹೀಗಾಗುತ್ತೆ ಯಾರು ಅನ್ಕೊಂಡಿದ್ರು? ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡ್ಕೊಳ್ಳ ಅಂತ ಎಲ್ಲ ರೆಡಿ ಮಾಡಿದ್ದೆ. ನೋಡು, ನೀವು ರೀತಿ ಮಾತಾಡಂತ ಯಾಕೆ ಗೊತ್ತಿತ್ತು ಹೇಳು? ನಿಮ್ಮ ಬಂದು ನನ್ನ ಹತ್ರ ಎಲ್ಲ ಮಾತಾಡಿದ್ರು. ನನಗೆ ಈಗ ಅರಿವಾಯ್ತು. ನೋಡು, ನಾವೇನೋ ಪ್ರೀತಿ ಪ್ರೇಮ ಅಂತ ಆಸೆ ಇಟ್ಕೊಂಡಿ. ಹೌದಪ್ಪ, ನನ್ನ ಚಿಕ್ಕಂದಿನಿಂದ ಬೆಳೆದಾರೆ, ನಮ್ಮನ್ನ ದೊಡ್ಡ ಇಷ್ಟು ವರ್ಷಗಳು ಶ್ರಮ ಪಟ್ಟಿದ್ದಾರೆ. ನಮ್ಮಿಬ್ಬರು ಪರಿಚಯ ಆಗಿ ಬರೀ 2 ತಿಂಗಳಾಯ್ತು. ಅಷ್ಟಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ನಾವು ನೋಡು, ಈಗಲೂ ಏನು ಕಾಲ ಮಿಂಚಿಲ್ಲ. ನಾವು ಫ್ರೆಂಡ್ಸ್ ತರ ಇದ್ಬಿಡೋಣ. ಮದ್ವೆ ಆದ್ರೆ ಈ ಪ್ರಪಂಚ ಹೋಗಲ್ಲ. ನಮಗ್ ಬುದ್ಧಿ ಕಲಿಸ್ಬೇಕಂತೇಳಿ ಮದುವೆ ಆಗಿದ್ದಾರೆ ಹೊರತು ಅವರು ಚಟಕ್ಕೋಸ್ಕರ ಮದುವೆ ಆಗಿಲ್ಲ. ಹಾಗಾಗೋ ಹಾಗಿದ್ದಿದ್ರೆ ನಮ್ಮಮ್ಮ ಯಾವಾಗ್ಲೂ ಮದುವೆ ಆಗ್ತಾ ಇದ್ರು. ಆದ್ರೆ ನನ್ ಮೇಲಿನ ಪ್ರೀತಿಯಿಂದ ಅವ್ರು ಆಗ್ಲಿಲ್ಲ. ಅವನಿಗೆ ಮಾತು ಕೊಟ್ಟಿದ್ರು. ಅದಕ್ಕೋಸ್ಕರ ಅವರು ಆ ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರ ಮಗಳಿಗೆ ಮದುವೆ ಮಾಡ್ಬೇಕಂತ ಡಿಸಿಷನ್ ತಗೊಂಡಿದ್ದಾರೆ. ನೋಡು, ನಾನು ಹೇಳಿ ಕೇಳು. ನಾನು ನನ್ನ ಮಾವನ ಮದುವೆ ಆಗಿ ಅವ್ರ ಮನೇಲಿ ಆಗ್ಬಿಡ್ತೀನಿ. ಇನ್ನು ನಿಮ್ಮ ವರ್ಷದ ಹುಡುಗನ ಮದುವೆ ಆಗಿ ಅಮೆರಿಕಾಗೆ ಹೊರಟ್ಬಿಡು. ಆಗ ನಿನ್ ಪಾಡಿಗೆ ನೀನಿರಬಹುದು, ನನ್ನ ಪಾಡಿಗೆ ನಾನು ಇರ್ತೀನಿ. ನಮ್ಮಮ್ಮ ನಿಮ್ಮಪ್ಪ